ನಮಸ್ಕಾರ ವೀಕ್ಷಕರೇ. ಹಾಸನ ಸಮಾಚಾರ ಅರ್ಪಿಸುವ ನಮ್ಮೊಳಗಿನ ಸಾಧಕ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಚಾಂದಿನಿ. ವೈದ್ಯೋ ನಾರಾಯಣೋ ಹರಿ. ಪ್ರತಿಯೊಬ್ಬರ ಬದುಕಿನಲ್ಲಿ ವೈದ್ಯರು ಒಂದಲ್ಲ ಒಂದು ಹಂತದಲ್ಲಿ ದೇವರ ಸ್ವರೂಪಿಯಾಗಿ ಕಾಣಿಸ್ತಾರೆ. ಇವತ್ತು ಅಂಥ ವೈದ್ಯರನ್ನ ನಿಮ್ಗೆ ಪರಿಚಯಿಸುವ ಕೆಲಸವನ್ನ ನಾವು ನಿಮ್ಗೆ ಮಾಡ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್. ನಮ್ಗೆ ನಿಮ್ಮ ತಂದೆ ತಾಯಿನ ಪರಿಚಯ ಮಾಡ್ಕೊಡೋದಾದ್ರೆ ಅವ್ರು ಇಷ್ಟಪಡ್ತೀರಾ? ಅದೇ ನಮ್ಮ ತಂದೆ ಬಿ ರಾಮಸ್ವಾಮಿ, ತಾಯಿ ನಾಗಮ್ಮ ಅಂತ. ಅದೇ ಅವರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಒಂದು ಸಣ್ಣ ಮನೆಯಲ್ಲಿ ಅವರು ಆ ಕಷ್ಟದ ದಿನಗಳಲ್ಲಿನೂ ಸಹ ನನಗೆ ಎಜುಕೇಷನ್ಗೆ ಏನು ಸಹಾಯ ಮಾಡಬೇಕೋ, ದುಡ್ಡಿನ ಇದಿರ್ಬೋದು, ಬಟ್ ನನ್ನ ಪ್ರೇರಣೆ ಇರ್ಬೋದು, ಅನಂತರ ನಾನು ಏನೇ ಕೇಳಿದ್ರೂ ಅವರು ಇಲ್ಲ ಅಂದಿಲ್ಲ. ನಾನು ಡಾಕ್ಟ್ರ್ ಆಗ್ತೀನಿ ಅಂತ ನಾನು 7ನೇ ಕ್ಲಾಸ್ನಲ್ಲೇ ಡಿಸೈಡ್ ಮಾಡಿದಾಗ, ಯಾಕಂದರೆ ನಾನು ಡಾಕ್ಟ್ರ್ ಆಗೋದಕ್ಕೆ ಒಂದು ಕಾರಣ ಏನಂತಂದರೆ, ನನಗೆ ಹುಷಾರು ತಪ್ಪದಂಥ ಸಂದರ್ಭದಲ್ಲಿ ಒಂದು 10 ಕಿಲೋಮೀಟ್ರ್ ಒಂದು ಸರ್ಜಾಪುರ ಅಂತ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗೋರು. ಆಗ ಆ ಡಾಕ್ಟ್ರನ್ನ ನೋಡಿದಾಗ ನನಗೆ ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ, ಕಾಯಿಲೆ ವಾಸಿ ಆಗೋದಲ್ಲ, ಆವಾಗ ನನಗೆ ನಾನು ಒಬ್ಬ ಡಾಕ್ಟ್ರ್ ಯಾಕೆ ಆಗಬಾರ್ದು, ಈಗಲಿಂದಲೇ ನಾನು ಕಷ್ಟಪಟ್ಟು ಓದಿದ್ರೆ ನಾನು ಡಾಕ್ಟ್ರ್ ಆಗ್ತೀನಿ, ನಾನು ಹಲವಾರು ಜೀವಗಳನ್ನ ಉಳಿಸ್ಬೋದು, ಅದಕ್ಕಿಂತ ತೃಪ್ತಿ ಜೀವನ ಇನ್ನೊಂದಿಲ್ಲ ಅಂತ ಆವಾಗಲೇ ಅನಿಸ್ಬಿಡ್ತು. ಹಂಗಾಗಿ ನಮ್ಮ ತಂದೆ ತಾಯಿ ಕಡು ಬಡತನದಲ್ಲಿಯೂ ಸಹ ನನ್ನ ನಾನು ಏನು ಓದೋದಕ್ಕೆ ಆಮೇಲೆ ಬೆಂಗಳೂರಿಗೆ ಸೇರಿಸಿದ್ರು. ನಾನು ನ್ಯಾಷನಲ್ ಕಾಲೇಜ್, ಆವಾಗ ರ್ಯಾಂಕ್ಸ್ ಬರ್ತಾ ಇದ್ದಿದ್ದು ಕಾಲೇಜು ಸ್ಕೂಲುಗಳವು. ಫಸ್ಟ್ ರ್ಯಾಂಕ್ ಕರ್ನಾಟಕಕ್ಕೆ SSLCನಲ್ಲಿ ಬರ್ತಾಯಿದ್ದು ನ್ಯಾಷನಲ್ ಹೈಸ್ಕೂಲು. ಆಮೇಲೆ ನ್ಯಾಷನಲ್ ಕಾಲೇಜು PUCನಲ್ಲಿ ಒಂದು 4-5 ರ್ಯಾಂಕ್ ಇರ್ತಾಯಿತ್ತು. ಅಂಥ ಕಾಲೇಜಿನಲ್ಲಿ ಕಷ್ಟದ ಸಂದರ್ಭದಲ್ಲಿಯೂ ಸಹ ನಮ್ಮ ತಂದೆ ತಾಯಿ ನನ್ನ ಕಾಲೇಜು ಸ್ಕೂಲುಗಳಲ್ಲಿ ಓದಿಸಿ, ಹಾಸ್ಟ್ಲಲ್ಲಿ ನಾನು ಗೌರ್ಮೆಂಟ್ ಹಾಸ್ಟ್ಲಲ್ಲೇ ಓದಿ ನಾನು ಈ ಲೆವೆಲ್ಗೆ ಬಂದಿದ್ದೀನಿ. ಆಗಿನ ದಿನಗಳಿಂದ ಹೇಳೋದಾದ್ರೆ ನಿಮ್ಮ ಒಂದು ಎಜುಕೇಶನ್ ಅಥವಾ ನಿಮ್ಮ ಒಂದು ಪ್ರಿಪರೇಷನ್ ಹೇಗಿತ್ತು ಸರ್ ಡಾಕ್ಟರ್ ಆಗೋದ್ರ ಒಂದು ಈ ಹಾದಿನಲ್ಲಿ? ಪ್ರಾಥಮಿಕ ಶಾಲೆ, ಕನ್ನಡ ಪ್ರಾಥಮಿಕ ಶಾಲೆ, ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಂಥ ಸಂದರ್ಭದಲ್ಲೂ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದೆ. ಆಮೇಲೆ SLC PUCನಲ್ಲಿಯೂ ಸಹ ಒಟ್ಟಲ್ಲಿ ಅತ್ಯುತ್ತಮ ಅಂಕ, ಡಿಸ್ಟಿಂಕ್ಷನ್ ಅಂತೂ ಮೇಲೆ ಬರ್ತಿದ್ದೆ. ಯಾಕಂದರೆ ನಾನು ಸರ್ಕಾರಿ ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲೇನೆ, ಯಾಕಂದರೆ ದುಡ್ಡು ಕಟ್ಟೋಕ್ಕೆ ಫೀಸ್ ಇರ್ತಿರಲಿಲ್ಲ. ಹಂಗಾಗಿ ನಾನು ಗೌರ್ಮೆಂಟ್ ಹಾಸ್ಟೆಲಲ್ಲೇ ಓದಿದೆ. ಆ ಸಂದರ್ಭದಲ್ಲಿಯೂ ಸಹ ನಾನೇನಾದರೂ ಅಚೀವ್ ಮಾಡಬೇಕು ಅಂತೇಳಿ ನಾನು ತುಂಬಾ ಡೈಲಿ ಒಂದು 5ರಿಂದ 6 ಗಂಟೆವರೆಗೂನಾದರೂ ನಾನು ಓದೋದಕ್ಕೆ ನನ್ನ ಟೈಮ್ ಕೊಡ್ತಿದ್ದೆ. ಆಮೇಲೆ ಆವಾಗಲೇನೆ ನಾನು ಯೋಗಾಸನನೂ ಸಹ ಮಾಡೋದಕ್ಕೆ ನಾನು ಕಲ್ತ್ಕೊಂಡಿದ್ದೆ. ಯಾಕಂದರೆ ಅದೆಲ್ಲ ಆರೋಗ್ಯಕ್ಕೆ ಬೇಕಾದಂಥದ್ದಲ್ಲ. ಹಂಗಾಗಿ ಇದೆಲ್ಲನೂ ನನಗೆ ಮುಂದೆ ಈ ಲೆವೆಲ್ಗೆ ಬರೋದಕ್ಕೆ ಸಹಕಾರಿಯಾಯಿತು. ಅನಂತರ ನಾನು ಆವಾಗಲೇ ನಮಗೆ ಫಸ್ಟ್ CET ನನ್ನ ಬ್ಯಾಚಿಂದನೇ ಸ್ಟಾರ್ಟ್ ಆಗಿದ್ದು. CETನಲ್ಲಿನ ಸಹ ಒಳ್ಳೆ ರ್ಯಾಂಕ್ ಬಂದು ನನಗೆ ಆ್ಯಕ್ಚುಲಿ ಬೆಳಗಾವಿ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು. ನಾನು ಅದನ್ನು ಬೇಡ ಅಂತೇಳಿ ನಾನು ಡಾಕ್ಟರ್ BR ಅಂಬೇಡ್ಕರ್, ಅಂದರೆ ಅಂಬೇಡ್ಕರೇ ನನಗೆ ಸ್ಫೂರ್ತಿ, ಅಂಬೇಡ್ಕರೇ ನನಗೆ ಆದರ್ಶ ಆಗಿದ್ದರಿಂದ ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ ನಾನು ಸೀಟ್ ತಗೊಂಡು ಡಾಕ್ಟರ್ ಆದೆ. ಇಲ್ಲಿವರೆಗೂ ನಿಮ್ಮ ಬಾಲ್ಯದ ಜೀವನ ಮತ್ತೆ ನಿಮ್ಮ ಒಂದು ಶಿಕ್ಷಣದ ಹಾದಿನ ನಮ್ಗೆ ಹೇಳಿದ್ರಿ. ನಿಮ್ಮ ವೃತ್ತಿ ಜೀವನ ಶುರುವಾಗಿದ್ದು ಎಲ್ಲಿಂದ ಆರಂಭ ಮಾಡಿದ್ರಿ ಅಂತ ಹೇಳ್ತೀರಾ? 1990ನಲ್ಲಿ 1990ನಲ್ಲಿ ಮುಗಿಸಿದ ಮೇಲೆ ನಾನು ಬೆಂಗಳೂರಿನಲ್ಲೇನೆ ಪ್ರೈವೇಟ್ ಕ್ಲಿನಿಕ್ ಮಾಡಿದೆ, ರಾಜಾಜಿನಗರ. ಅಲ್ಲಿ ಒಂದಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗ್ಲೇ ನಾನು ಅಲ್ಲೇ ಓದ್ಕೊಳ್ಳೋದು ಇರೋಂಥ ಟೈಮ್ನಲ್ಲಿ. ಆಗ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ಕಣ್ಣಿನ ತಜ್ಞರಾಗಿ, ಅಂದರೆ ಆ ಸೀಟು ನನಗೆ ಫ್ರೀ ಸೀಟು ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಸಿಕ್ತು. ಆನಂತರ ಅಲ್ಲಿನೂ PG ಮಾಡಿದ ತಕ್ಷಣವೇ ನನಗೆ ಸರ್ಕಾರಿ ಕೆಲಸಕ್ಕೆ ಕಾಲ್ಫರ್ ಆಯಿತು. ಕಾಲ್ಫರ್ ಆದಂಥ ಸಂದರ್ಭದಲ್ಲಿ ನಾನು ಅಪ್ಲೈ ಮಾಡಿದಾಗ ನನಗೆ ಬೇಲೂರು ಫಸ್ಟ್ ಅಪಾಯಿಂಟ್ಮೆಂಟೇ. ನಾನು MBBS ಮುಗಿದ ತಕ್ಷಣ ಬೆಂಗಳೂರು ನಾನು ಪ್ರಾಕ್ಟೀಸ್ ಮುಗಿದ ತಕ್ಷಣವೇ, ಅಷ್ಟೊತ್ತು PGನೂ ಮುಗಿಸ್ಕೊಂಡಿದ್ದೆ, ಫಸ್ಟ್ ಅಪಾಯಿಂಟ್ಮೆಂಟೇ ನನಗೆ ಬೇಲೂರಿಗಾಯಿತು. ಬೇಲೂರಿನಲ್ಲಿ ಯಾವುದಕ್ಕಾಯಿತು ಅಂತಂದರೆ ಎಮ್ಸಂದಿ ಅಂತ, ಬೇಲೂರಿನ ಮೊದಲ ಹಾಸ್ಪಿಟ್ಲ್, ಹಾಸನ ಜಿಲ್ಲೆನಲ್ಲಿ ಮೊದಲ ಹಾಸ್ಪಿಟ್ಲ್ ಎಮ್ಸಂದಿ ಅನಿಸುತ್ತೆ. ಆವಾಗ ನಾನು ಎಮ್ಸಂದಿಗೆ ಅಪಾಯಿಂಟ್ಮೆಂಟ್ ಆಯಿತು. ನಾನು ಪ್ಲೇಸು ನೋಡಿರಲಿಲ್ಲ, ಏನಿಲ್ಲ. ಆಮೇಲೆ ನಾನು ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಒಬ್ಬನೇ
ಹೋದಂಥ ಸಂದರ್ಭದಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೆ. ಹೋದಂಥ ಸಂದರ್ಭದಲ್ಲಿ ಆಟೋ ಕಚ್ಕೊಂಡ್ಬಿಡ್ತು. ನಾನೇನೆ ಆಟೋನ ತಳ್ಕೊಂಡು ಅಲ್ಲಿಗೋಗಿ ರಿಪೋರ್ಟ್ ಮಾಡ್ಕೊಂಡೆ. ಆವಾಗ ನಾನು ಅನ್ಕೊಂಡೆ ಇದು ಯಮಸಂಧಿ ಅಲ್ಲ, ಇದು ಯಮನ ಸಂಧಿ ಅಂತ. ಆದ್ರೂನು ಅಲ್ಲಿ ಯಾರು ಯಮಸಂಧಿನಲ್ಲಿ ವರ್ಕ್ ಮಾಡಿದಾರೋ ಅವರು ಒಳ್ಳೊಳ್ಳೆ ಲೆವೆಲಲ್ಲಿ ಈಗ ರುದ್ರೇಶ್ ಗೌಡ್ರು ಈ ಕ್ಷೇತ್ರದ ಶಾಸಕರಾಗಿದ್ರು, ಅವರು ಯಮಸಂಧಿಯಲ್ಲಿ ಹುಟ್ಟಿದವ್ರೆ. ಬಟ್ ನಾನು ಯಮಸಂಧಿಯಲ್ಲಿ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿ ನಾನು ಒಳ್ಳೆ ಅಚೀವ್ ಮಾಡಿದ್ದೀನಿ. ನಾನು ಸಾಕಷ್ಟು ಪ್ರಾಣಗಳನ್ನ ಉಳಿಸಿದ್ದೀನಿ, ಸಾಕಷ್ಟು ಜನಕ್ಕೆ ಕಣ್ಣು ಆಪರೇಷನ್ ಮಾಡಿದ್ದೀನಿ. ಆ ತೃಪ್ತಿ ನನಗಿದೆ. ನಾನು ಡಾಕ್ಟರ್ ಆಗಿದ್ದಕ್ಕೂ ನಾನು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ನನ್ನ ಜೀವನ ಅನ್ಸುತ್ತೆ ನನಗೆ. ಈ ನಾನು ಮೊದಲ ಸರ್ಕಾರಿ ಸೇವೆ ಸ್ಟಾರ್ಟ್ ಆಗಿದ್ದು ಯಮಸಂಧಿಯಲ್ಲಿ. ಅಲ್ಲಿ 2 ವರ್ಷ ಸೇವೆ ಮಾಡಿದೆ. ಸೇವೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ಪರಿಗಣಿಸಿ ಇವ್ರಿಗೆ ಇನ್ನೂ ಜಾಸ್ತಿ ಪೇಷಂಟ್ಸ್ನ ನೋಡುವಂಥ ಜಾಗ ಸಿಗಲಿ ಅಂತೇಳಿ ಆಗಿನ ಈ ಕ್ಷೇತ್ರದ ಶಾಸಕರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರು ನನ್ನ ಅರಳ್ಳಿಗೆ ವರ್ಗಾವಣೆ ಮಾಡಿಸ್ತಾರೆ. ಯಾಕಂದರೆ ಅರಳ್ಳಿನಲ್ಲಿ ಜಾಸ್ತಿ ಪೇಷಂಟು, ಅಲ್ಲಿ ತುಂಬಾ ಬ್ಯುಸಿ ಪ್ಲೇಸ್ ಅದು. ಹಂಗಾಗಿ ಅಲ್ಲೇ ನನಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿನೂ ನಾನು 5.5 ವರ್ಷ ಯಮಸಂಧಿನಲ್ಲಿ ಅಲ್ಲೇ ಕ್ವಾರ್ಟರ್ಸಲ್ಲಿದ್ದೆ. ಅಲ್ಲಿ ಸಿಕ್ಕಾಪಟ್ಟೆ ಪೇಷಂಟ್ ಬರ್ತಾಯಿದ್ರು. ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ನಾನು ನನ್ನ ಆತ್ಮತೃಪ್ತಿಯಾಗಿ ನಾನು ಅಲ್ಲಿ ಸೇವೆ ಸಲ್ಲಿಸಿದೆ. ಆದಂಥ ಸಂದರ್ಭದಲ್ಲಿ ನನಗೆ ಪ್ರಮೋಷನ್ ಆಗಿ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಆಡಳಿತ ವೈದ್ಯಾಧಿಕಾರಿಯಾಗಿ, ತಾಲೂಕು ವೈದ್ಯಾಧಿಕಾರಿಯಾಗಿ ನನಗೆ ಬಡ್ತಿ ಸಿಕ್ತು. ಬೇಲೂರಿನಲ್ಲಿಯೂ ಸಹ ನಾನು 5.5 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನನಗೆ 10 ಹಾಸ್ಪಿಟ್ಲ್ ಇನ್ಚಾರ್ಜನ್ನು ಹಾಕಿದ್ರು. ಸಕಲೇಶ್ಪುರ 6, ಬೇಲೂರು 6 ಈ ಥರ PHCಗಳಿಗೆ ನಾನು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರಾಗಿ ಇನ್ಚಾರ್ಜ್ ಕೊಟ್ಟರು. ಅದನ್ನು ಸಹ ನಾನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀನಿ. ಅದು ಬೇಲೂರಿನ ಜನತೆಗೂ ಗೊತ್ತು. ಹಂಗಾಗಿ ಆ ತೃಪ್ತಿ ನನಗಿದೆ. ನಾನು ಬಂದಂಥ ಸಂದರ್ಭದಲ್ಲಿ ಕಣ್ಣು ಆಪ್ರೇಷನ್ನು ಸಹ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ತರಿಸ್ಕೊಂಡೆ. ಲಕ್ಷಾಂತರ ರೂಪಾಯಿ ಇನ್ಸ್ಟ್ರೂಮೆಂಟ್ಸ್ನ ಇದು ಸರ್ಕಾರದಿಂದ ತರಿಸ್ಕೊಂಡು ಇಲ್ಲಿನೂ ಸಹ ನಾನು ಆಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಲೆಪ್ರೋಸ್ಕೋಪಿಕ್ ಆಪ್ರೇಷನ್ಗಳಿರಲಿಲ್ಲ. ನನ್ನ ಪೀರಿಯಡಲ್ಲೇ ಇಲ್ಲಿ ಲೆಪ್ರೋಸ್ಕೋಪಿಕ್ ಆಪ್ರೇಷನ್ಗಳು ಸಹ ಆಗ್ತಾಯಿತ್ತು. ಅನಂತರ ನಾನು ಆಡಳಿತ ವೈದ್ಯಾಧಿಕಾರಿಯಾಗಿದ್ದಾಗ 12 ಜನ ಡಾಕ್ಟರ್ಸ್ ಇದ್ದರು, ಎಲ್ಲ ಸ್ಪೆಷಲಿಸ್ಟ್ಗಳು ಇದ್ದರು. ಅವ್ರಿಗೆ ಏನೇನು ಬೇಕೋ ಎಲ್ಲ ನನ್ನ ಕೈಯಲ್ಲಿ ಆಗದಂಥ ಸೌಲಭ್ಯಗಳನ್ನು ನಾನು ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹಂಗಾಗಿ ಇಲ್ಲಿ ಸೇವೆಯೂ ಸಹ ನನಗೆ ತೃಪ್ತಿ ತಂತು. ಅದಾದ ನಂತರ ನನಗೆ ರಾಜಕೀಯ ಎಂಟ್ರಿ ಕೆಲವರು ಬಂದು ನೀವು ರಾಜಕೀಯಕ್ಕೆ ಸೇರ್ಕೊಳ್ಳಿ, ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೋದಲ್ಲ ಅಂತ ಕೇಳಿಕೊಂಡಾಗ ನಾನು ಯೋಚನೆ ಮಾಡಿ ಆಯಿತು, ನಾನು ಈ ಥರನೂ ಸೇವೆ ಮಾಡ್ತಾಯಿದ್ದೀನಿ, ಜನಸೇವೆ ಇನ್ನೂ ಜನರಿಗೆ ಹತ್ರ ಆಗಬೇಕು, ಇನ್ನೂ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಆವಾಗನೇ 2008ರಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದೆ BJP ಪಕ್ಷದ ವತಿಯಿಂದ. ಇಲ್ಲಿವರೆಗೂ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತಾಡಿದ್ರಿ. ಇನ್ನ ರಾಜಕೀಯ ಜೀವನ ಹೇಗ್ ನಡೀತು ಅಂತ ಹೇಳೋದಾದ್ರೆ ಅದರ ಬಗ್ಗೆ ನೀವು ಮಾತಾಡ್ತೀರಾ ಸರ್? ನಾನು ಅದೇ ಬೇಲೂರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಕ್ಯಾಂಪ್ಗಳನ್ನ ಮಾಡಿದ್ದೀನಿ. ಇಡೀ ಜಿಲ್ಲೆಯಾದ್ಯಂತ ಏನೇನು ಎಲ್ಲ ತಾಲೂಕುಗಳಲ್ಲಿನೂ ಸಹ ಅಲ್ಲಿಗೆ ಹೋಗೋದು, ಆಪ್ರೇಷನ್ ಮಾಡೋದು. ಅನಂತರ ಆರೋಗ್ಯ ಮೇಳಗಳಾದಾಗ ನಾನೇನೆ ಬೇರೆ ಡಾಕ್ಟ್ರ್ 10 ಆಪ್ರೇಷನ್ ಮಾಡಿದ್ರೆ ನಾನು 80 ಆಪ್ರೇಷನ್ ಮಾಡ್ತಿದ್ದೆ. ರಾತ್ರಿ 1 ಗಂಟೆವರೆಗೂ ಆಪ್ರೇಷನ್ಗಳು ಮಾಡಿದ್ದೀನಿ. ಇದೆಲ್ಲ ಆಮೇಲೆ ಎಲ್ಲ ಸಂಘ ಸಂಸ್ಥೆಯವರು, ರಕ್ಷಣಾ ವೇದಿಕೆಗಳಿರ್ಬೋದು, ರೋಟ್ರಿ ಇರ್ಬೋದು, ಲಯನ್ಸ್ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಎಲ್ಲ ಸಂಘಟನೆಯವ್ರ ಜೊತೆ ನಾನು ಬೆರೆತು ಅವ್ರಿಗೆ ಹತ್ತಿರ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ನನಗೆ ಅದೇ ನಿಮ್ಮಂಥವ್ರು ರಾಜಕೀಯದಲ್ಲಿ ಇರಬೇಕು, ಆಮೇಲೆ ಈ ಕ್ಷೇತ್ರಕ್ಕೆ ಒಂದು BJP ಪಕ್ಷದಿಂದ ಒಂದು ಒಳ್ಳೆ ಕ್ಯಾಂಡಿಡೇಟ್ ಹುಡುಕ್ತಾ ಇದ್ದೀವಿ, ಅದರಿಂದ ಬನ್ನಿ ಅಂತ ಆಹ್ವಾನ ಕೊಟ್ಟರು. CT ರವಿಯವರೇ ಮತ್ತು ಪಕ್ಷದ ಹಿರಿಯ ಮುಖಂಡರಾದ BB ಶಿವಪ್ಪನವರು ನನ್ನನ್ನು ಕರೆಸಿ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಅಲ್ಲಿಂದ ನನ್ನ ರಾಜಕೀಯ ಜೀವನ ಸ್ಟಾರ್ಟ್ ಆಯಿತು. ಅದಾದ ನಂತರ ನಾನು 2008ರಲ್ಲಿ ಟಿಕೆಟ್ಗೋಸ್ಕರ ಬೇಲೂರಿಗೆ ಟ್ರೈ ಮಾಡಿದೆ. ಅಷ್ಟೊತ್ತಿಗೆ ಸಕಲೇಶ್ಪುರಕ್ಕೆ ಮೀಸಲು ಕ್ಷೇತ್ರ ಶಿಫ್ಟ್ ಆಯಿತು. ಅಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ. ಅಲ್ಲಿ BJP ಕ್ಯಾಂಡಿಡೇಟ್ನ ಪರವಾಗಿ ನಾನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿದೆ. ಬಟ್ ಅವ್ರ ಕಾರಣಾಂತರದಿಂದ ಗೆಲ್ಲಿಲ್ಲ. ಮತ್ತೆ ನಾನು ಅದೇ ರೀತಿ ಸಕಲೇಶ್ಪುರ, ಆಲೂರು, ಕಟ್ಟಾಯ ಕ್ಷೇತ್ರದಲ್ಲಿ BJP
ಮತ್ತೆ ನೆಕ್ಸ್ಟ್ ಟಿಕೆಟ್ ತಗೋಬೇಕು, ನಾನು ಗೆಲ್ಲಬೇಕು, ನಾನು ಜನಸೇವೆ ಮಾಡಬೇಕು ಅಂತೇಳಿ ನಿರಂತರವಾಗಿ 2008ರಿಂದನೂ ಆ ಕ್ಷೇತ್ರದಲ್ಲಿ ಪ್ಲಸ್ ಬೇಲೂರು ಕ್ಷೇತ್ರದಲ್ಲಿ 2 ಕ್ಷೇತ್ರನೂ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾನು ಪಕ್ಷದ ಪರವಾಗಿ, ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೂ ನಾನು ಹೋರಾಟ ಮಾಡಿ ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಕಡೆಗೆ ನಾನು 2013ರಲ್ಲಿ ನನಗೇನೆ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ತು ಸಕಲೇಶ್ಪುರದಿಂದ. ಆ ಟೈಮ್ನಲ್ಲಿ ಬಿ ಜೆ ಪಿಗೆ ಅಂದರೆ ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಆಗ ಬಿ ಜೆ ಪಿ 2 ಓಳಾಗಿ ಕೆ ಜೆ ಪಿ ಆಯಿತು. ಹಂಗಾಗಿ ನಾನು ಗೆಲ್ಲಕ್ಕಾಗಲಿಲ್ಲ. ಆದ್ರೂ ನಾನು ಧೃತಿಗೆಡಲಿಲ್ಲ. ಮತ್ತೆ ನಾನು 2 ಜಿಲ್ಲಾ ಪಂಚಾಯಿತಿ ಆಲೂರು ಮತ್ತು ಸಕಲೇಶ್ಪುರ ಕ್ಷೇತ್ರದಲ್ಲಿ ನಿಂತೆ. ಕಡಿಮೆ 400-500 ಮತಗಳ ಅಂತರದಿಂದ 2 ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಸೋತೆ. ಮತ್ತೆ ನಾನು ಟಿಕೆಟ್ಗೆ ಟ್ರೈ ಮಾಡಿದೆ. ಬಟ್ ಪಕ್ಷ ಇಲ್ಲ, ನೀವು ಕೆಲಸ ಮಾಡಿ, ಮುಂದಿನ ದಿನದಲ್ಲಿ ನಿಮಗೆ ಪಕ್ಷದಿಂದ ಒಳ್ಳೆ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅವಾಗ ಒಬ್ಬರು ನಾರ್ವೆ ಸೋಮಶೇಖರ್ ಅಂತ ನಿಂತರು, ಅವರು ಹತ್ತಿರದಲ್ಲಿ ಸೋತರು. ಅವ್ರ ಪರವಾಗಿ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ. ಮತ್ತೆ ಮೊನ್ನೆ 2 ವರ್ಷದ ಸಿಮೆಂಟ್ ಮಂಜು ಅವರು ಕ್ಯಾಂಡಿಡೇಟ್ ಆದರು. ಆ ಸಂದರ್ಭದಲ್ಲಿ ನನ್ನ ಕೇಳಿದ್ರು, ನೀವು ಕ್ಯಾಂಡಿಡೇಟ್ ಆಗ್ತೀರಂತ. ಇಲ್ಲ, ಬೇಡ, ನಾನು ಪಕ್ಷದ ಅಭ್ಯರ್ಥಿನ ಯಾರನ್ನು ಘೋಷಣೆ ಮಾಡ್ತೀರೋ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಅವರು ಸಹ ಹೋರಾಟ ಮಾಡಿ ಅವ್ರನ್ನ ಗೆಲ್ಲಿಸ್ಕೊಳ್ಳೋಕ್ಕೆ ನನ್ನ ಪಾತ್ರನೂ ಇದೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ತುಂಬಾ ಖುಷಿಯಿಂದ, ತುಂಬಾ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. MLA ಎಲೆಕ್ಷನ್ ಮತ್ತೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೋತೆ ಅಂತ ಹೇಳಿದ್ರಿ. ನಿಮ್ಗೆ ಅನ್ಸುತ್ತಾ ಎಲ್ಲೋ ಒಂದ್ ಕಡೆ ಜನಗಳು ನನ್ನ ಒಂದು ಪ್ರಾಮಾಣಿಕ ಸೇವೆನ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ? ನನಗೇನು ಆ ಥರ ಜನಗಳು ನನ್ನ ಸೋಲಿಸಿದ್ರು ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಇನ್ನೂ ನಾನು ಎಫರ್ಟ್ ಹಾಕ್ಬೇಕಾಗಿತ್ತು. ಇನ್ನೂ ಜನಗಳು ನನ್ನ ಹತ್ರ ಅವ್ರ ಹತ್ರ ತಲುಪೋದಕ್ಕೆ ಸಾಧ್ಯವಾಗಿಲ್ಲೇನೋ ಅಂತ ನನಗನ್ನಿಸ್ತು. ಆದ್ರೂ ಸೋಲೆ ಗೆಲುವಿನ ಮೆಟ್ಲು ಅಂತ ನಾನು ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ ಇದ್ದೆ. ಆದ್ರೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ರಲ್ಲ, ಅದೇ ಖುಷಿ. ಅದರಿಂದ ನನಗೆ ಪಕ್ಷ ಏನು ಮಾಡ್ತು ಅಂತಂದರೆ, ನೆಕ್ಸ್ಟ್ ನನ್ನ ಬೇಲೂರು ಚೆನ್ನಕೇಶವ ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ದೇವಸ್ಥಾನದ ಅಧ್ಯಕ್ಷನ್ ಮಾಡ್ತು. ಅದು ನಾನು MLA ಆಗಿದ್ದಕ್ಕನ ನಾನು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಕೇಶವನೇ ನನ್ನ MLA ಮಾಡ್ಕೊಂಬಿಟ್ಟ. ಇಡೀ ಅದು ವಿಶ್ವಕ್ಕೆ ಫೇಮಸ್ ಆದಂಥ ಟೆಂಪಲ್ಲು. ನಾನು ಅಲ್ಲಿ ವಿಶ್ವಕ್ಕೆ ತಲುಪಿಬಿಟ್ಟೆ. MLA ಆಗಿದ್ರೆ ಈ ಹಾಸನ ಜಿಲ್ಲೆಗೆ ಮಾತ್ರ ನನ್ನ ಹೆಸರು ಬರೋದು. ಈಗ ನಾನು ವಿಶ್ವಕ್ಕೆ ನನ್ನ ಹೆಸರು ಹೋಗಿದೆ ಅಂತ ನನ್ನ ಚೆನ್ನಕೇಶವನಲ್ಲಿ ಖಂಡಿತವಾಗ್ಲೂ ಭಗವಂತನ ಸೇವೆ ಎಲ್ರಿಗೂ ಸಿಗಲ್ಲ. ಆ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅದಕ್ಕಿಂತ ತುಂಬ ಸಂತೋಷ ಪಡ್ತೀನಿ ನಾನು. ಅದು 7 ಜನ್ಮದ ಪುಣ್ಯ ಚೆನ್ನಕೇಶವನ ದೇವಸ್ಥಾನದ ಅಧ್ಯಕ್ಷ ಆಗಿದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿದ್ರಿ ಅಂತ ಹೇಳಿದ್ರಿ. ನೀವು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಧ್ಯಕ್ಷ ಆದ ನಂತರ ನೀವೇನೇನೆಲ್ಲ ಸೇವೆ ಮಾಡಿದ್ರಿ ಅಂತ ತಿಳ್ಕೊಬಹುದಾ? ನಾನು ಚೆನ್ನಕೇಶವ ದೇವಸ್ಥಾನದ ಅಧ್ಯಕ್ಷ ಆದಮೇಲೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ. ಅದರಲ್ಲಿ ನಾನು ಮೊದಲು ಮಾಡಿದ್ದೇನಂತಂದರೆ, ಸುಮಾರು 25 ವರ್ಷಗಳಿಂದ ಏನು ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಅದು ಅವ್ಯವಸ್ಥೆ ಆಗಿತ್ತು. ಅಂದರೆ ದೇವಸ್ಥಾನದ ಮುಂದೆನೇ, ದೇವಸ್ಥಾನದ ಸುತ್ತಲೂ ವೆಹಿಕಲ್ಸ್ಗಳನ್ನ ನಿಲ್ಲಿಸಿ ಅದು ತುಂಬ ಜನಕ್ಕೆ, ಪ್ರವಾಸಿಗರಿಗೆ, ಭಕ್ತರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಸಪ್ರೇಟು, ಅಂದರೆ ಹಿಂದ್ಗಡೆನೆ ಪಾರ್ಕಿಂಗ್ಗೆ ಜಾಗ ಇದೆ, ಆ ಜಾಗಕ್ಕೆ ಸ್ಥಳಾಂತರ ಮಾಡಿ ಅಲ್ಲೇನೇ ನೀರಿನ ವ್ಯವಸ್ಥೆ, ಅಲ್ಲಿ ಏನು ಬೇಕೋ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಮುಂದೆ ವೆಹಿಕಲ್ ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಬ್ಲ್ಯಾಕ್ ಆಗೋದು, ಗಲಾಟೆಗಳಾಗೋದು, ಇದನ್ನೆಲ್ಲನೂ ಸಹ ಅದನ್ನು ತಪ್ಪಿಸೋಂಥ ಕೆಲಸ ಮಾಡಿ ಕಡೆಗೆ ಅದು ಸೂಕ್ತವಾದ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಯಿತು. ಅದು ಮೊದಲನೇ ಸಾಧನೆ ನಮ್ಮದು ಅಧ್ಯಕ್ಷ ಆದಮೇಲೆ. ಅನಂತರ ಮಧ್ಯಾಹ್ನದ ದಾಸೋಹ ಚೆನ್ನಕೇಶವ ದೇವಸ್ಥಾನದಲ್ಲಿ ನಡೀತು. ಏನು ಧರ್ಮಸ್ಥಳ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ನಡೀತಾ ಇದ್ದಂಗೆ ನಮ್ಮ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿಯೂ ಸಹ ರಾತ್ರಿ ದಾಸೋಹ ನಡಿಬೇಕು ಅಂತೇಳಿ ಮಧ್ಯಾಹ್ನದ ದಾಸೋಹದ ಜೊತೆಗೆ ರಾತ್ರಿ ದಾಸೋಹನೂ ಸಹ ನಾವು ಅಲ್ಲಿ ಮಾಡಿದ್ವಿ. ಅದನ್ನು ಸಹ ತುಂಬ ಜನ ಪ್ರವಾಸಿಗರಿಗೆ, ಆನಂತರ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ದೂರದ ಊರುಗಳಿಗೆ ಹೋಗ್ದಿರೋಂಥ ಸಂದರ್ಭದಲ್ಲಿ ಇಲ್ಲೇನೇ ಊಟ ಮಾಡುವಂಥ ವ್ಯವಸ್ಥೆ ನಾವು ಅವ್ರಿಗೆ ಕಲ್ಪಿಸ್ಕೊಟ್ವಿ. ಅದನ್ನು ಸಹ ಒಂದು ದೊಡ್ಡ ಸಾಧನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅನಂತರ ನಮ್ಮ
ಅವಧಿನಲ್ಲೇನೆ ಆ, ಯುನೆಸ್ಕೋ ಪಟ್ಟಿಗೆ ಚೆನ್ನಕೇಶವ ದೇವಸ್ಥಾನ ಸೇರ್ಪಡೆ ಆಯಿತು. ಅದು ತುಂಬಾನೇ ಖುಷಿ ಪಡುವಂಥ ವಿಷಯ. ಯಾಕಂತಂದ್ರೆ ಇಡೀ ವಿಶ್ವಕ್ಕೆ ಚೆನ್ನಕೇಶವ ದೇವಸ್ಥಾನ ಇದೆ ಮೊದಲು ಗೊತ್ತಿತ್ತು, ಬಟ್ ಎಲ್ರಿಗೂ ಗೊತ್ತಾಗಿ ಪ್ರವಾಸಿಗರ ಸಂಖ್ಯೆನೂ ಜಾಸ್ತಿ ಆಯಿತು. ಆಮೇಲೆ ಬೇರೆ ಬೇರೆಯವರೆಲ್ಲ ಬರೋಕ್ಕೆ ಸಾಧ್ಯ ಆಯಿತು. ಅನಂತರ ತುಂಬ ಅಭಿವೃದ್ಧಿ ಕೆಲಸಗಳು ಮುಂದೆ ಆಗ್ತದೆ, ಈಗ ಸ್ಟಾರ್ಟ್ ಆಗಿದೆ ಆಗಲೇ. ಒಂದು ಈಗ ರಸ್ತೆಗಳಿರ್ಬೋದು, ಆಮೇಲೆ ಪಾರ್ಕಿನ ವ್ಯವಸ್ಥೆ ಇರ್ಬೋದು, ಅದಕ್ಕೆಲ್ಲನೂ ಸಹ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಯುನೆಸ್ಕೋ ಪಟ್ಟಿಗೆ ಸೇರಿದ ತಕ್ಷಣನೇ. ಹಂಗಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ದೇವಸ್ಥಾನನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಕಷ್ಟು ಹಣ ಹರಿದು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಆಶಾಭಾವನೆ ಹೊಂದಿದ್ದೀವಿ. ಯುನೆಸ್ಕೋ ಟೀಮನ್ನು ಸಹ 2-3 ಸಲ ಇಲ್ಲಿಗೆ ವಿಸಿಟ್ ಮಾಡಿದೆ. ಅದನ್ನು ಸಹ ನಮ್ಮ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅನಂತರ ಬಯಲು ರಂಗಮಂದಿರ ಹಂಗೆ ಪಾಳು ಬಿದ್ದು ಈ ಬಿದ್ದೋಗಂಗಾಗಿದೆ, ಅದನ್ನು ಸಹ ನಾವು ಪ್ರಪೋಸಲ್ ಕಳಿಸಿದ್ದೀವಿ. ಅನಂತರ ಇಲ್ಲಿ ದೇವಸ್ಥಾನದ ಸುತ್ತಮುತ್ತಲು ಸುಮಾರು ಜಾಗಗಳು ಬೇರೆಯವರು ಆಕ್ಯುಪೈ ಮಾಡ್ಕೊಂಡಿದ್ರು. ಅದನ್ನು ಸಹ ಸರ್ವೆ ಮಾಡಿಸಿ ಅದನ್ನು ಪಾಯಿಂಟ್ ಮಾಡಿ ಮಾರ್ಕ್ ಮಾಡಿ ನಮ್ಮ ದೇವಸ್ಥಾನಕ್ಕೆ ಅದನ್ನು ಸುಪರ್ದಿಗೆ ತಗೊಂಡು ಬೇಲಿ ಮಾಡಿದ್ದೀವಿ. ಅದೊಂದು ಒಂದು ಗಣಪತಿ ದೇವಸ್ಥಾನ ಅಂತ ಇದೆ ದೇವಸ್ಥಾನದ ರಸ್ತೆಯಲ್ಲಿ. ಅದು ಬೇರೆಯವರು ಅದನ್ನು ಜಾಗನ ಆಕ್ಯುಪೈ ಮಾಡಿಕೊಂಡು ಅವರ ಯುಟಿಲೈಸ್ ಮಾಡ್ಕೋತಾ ಇದ್ರು. ಅದನ್ನು ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಸಹ ನಮ್ಮ ದೇವಸ್ಥಾನಕ್ಕೆ ವಶಕ್ಕೆ ತಗೊಂಡು ಕೋರ್ಟ್ನಲ್ಲಿ ಏನಿತ್ತು ಅದನ್ನು ನಾವು ದಾಖಲಾತಿಗಳು ಪ್ರೊಡ್ಯೂಸ್ ಮಾಡಿ ಕೋರ್ಟ್ನಲ್ಲಿ ಗೆದ್ದು ಅದನ್ನು ಸಹ ಮುಂದೆ ಅಭಿವೃದ್ಧಿ ಮಾಡೋದಕ್ಕೆಲ್ಲ ಪ್ಲಾನ್ ಹಾಕ್ಕೊಂಡಿದ್ವಿ. 3 ವರ್ಷದ ಅವಧಿ ನಂದು ಮುಗೀತು. ಹೀಗೆ ಹತ್ತು ಹಲವಾರು ಯೋಜನೆಗಳನ್ನ ನಾವು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮಾಡಿದ್ದೀವಿ. ನನ್ನ ಅವಧಿನಲ್ಲಿ 3 ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಲಕ್ಷಾಂತರ ಗಟ್ಟಲೆ ಭಕ್ತರು ಬಂದು ಭಾಗವಹಿಸಿ ಎಂಜಾಯ್ ಮಾಡಿ ಹೋದರು. ಆನಂತರ ಆ ಸಂದರ್ಭದಲ್ಲಿ ಯಾವುದೇ ಕೋಮು ಸೌಹಾರ್ದಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ, ಆಮೇಲೆ ಯಾವುದೇ ಅಹಿತಕರ ಘಟನೆಗಳು ನಡೀದಿರೋ ರೀತಿಯಲ್ಲಿ ನಾವು ಅದನ್ನು ದೇವಸ್ಥಾನದ ಜಾತ್ರೆನ ಯಶಸ್ವಿಯಾಗಿ ನಡೆಸಿಕೊಂಡಂಥ ಒಂದು ಹೆಗ್ಗಳಿಕೆ ನಮಗೆ ಮತ್ತು ನಮ್ಮ ಕಮಿಟಿಯವರಿಗಿತ್ತು. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲಿಯ ಬೆಂಗಳೂರು, ಎಲ್ಲಿಯ ಈ ಬೇಲೂರು, ನಿಮ್ಮ ಈ ಒಂದು ಕಾರ್ಯಕ್ಕೆ ಅಥವಾ ನಿಮ್ಮ ಈ ಒಂದು ಬೆಳವಣಿಗೆಗೆ ಈ ಒಂದು ಬೇಲೂರಿನ ಜನ ಹೇಗೆ ಸಹಕಾರ ಕೊಟ್ಟು ಅಂತ ಹೇಳ್ಬೋದಲ್ಲ? ಮತ್ತೆ ಬೇಲೂರು, ಯಾಕಂದ್ರೆ ನಾನು ಹುಟ್ಟಿದ್ದು ಬೆಂಗಳೂರು, ಬಂದು ಸೆಟ್ಲ್ ಆಗಿರೋದು ಬೇಲೂರಿನಲ್ಲೇ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಆಯ್ತು. ಅನಂತರ ಇಲ್ಲೇ ಸರ್ಕಾರಿ ಸೇವೆ ಮಾಡ್ಕೊಂಡಿದ್ರೆ, ಇಲ್ಲೇ ರಾಜಕೀಯ ಎಂಟ್ರಿ ಆಯ್ತು. ಆನಂತರ ನಾನು ಪ್ರತಿಯೊಂದು ಹಂತದಲ್ಲಿನೂ ಸಹ ಬೇಲೂರಿನ ಜನ ನನ್ನ ಜೊತೆ, ಅಂದ್ರೆ ಏನೇ ಮಾಡಿದ್ರು ಸಹ ಒಂದು ನನ್ನ ಬೆನ್ನು ತಟ್ಟುವ ಕೆಲಸ ಮಾಡಿದ್ರು. ಅದೇ ನನಗೆ ಶ್ರೀರಕ್ಷೆ ಆಯ್ತು. ಅದೇ ನಾನು ಮುಂದೆ ಇನ್ನೂ ಹೆಚ್ಚೆಚ್ಚು ಜನಸೇವೆ ಮಾಡಬೇಕು, ಸಾಮಾಜಿಕ ಸೇವೆ ಮಾಡಬೇಕು ಅಂತ ಹೇಳಿ ನನ್ನನ್ನು ಪ್ರೇರೇಪಿಸಿತು. ಸರ್ಕಾರಿ ಸೇವೆಯಲ್ಲಿ ಇದ್ದಾಗಲೂ ಅಷ್ಟೇನೆ, ರಾಜಕೀಯಕ್ಕೆ ಎಂಟ್ರಿ ಆದಾಗಲೂ ಅಷ್ಟೇನೆ ನನಗೆ ತುಂಬಾನೇ ಸಹಕಾರ ಕೊಟ್ಟರು. ಆಮೇಲೆ ದೇವಸ್ಥಾನದ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಸಹ ನನ್ನ ಜೊತೆ ಬೇಲೂರು ಜನ, ಅನಂತರ ಸಂಘ ಸಂಸ್ಥೆಗಳು ಎಲ್ಲರೂ ನಿಂತ್ಕೊಂಡು ನನ್ನ ಪ್ರೇರೇಪಿಸಿದ್ರು. ಹಂಗಾಗಿ ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ಬೇಲೂರು ಜನ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಬೇಲೂರಿನ ಜನತೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅನಂತರ ನನ್ನ ಮಕ್ಕಳನ್ನು ಸಹ ಇಲ್ಲೇ ಓದಿ, ಇಲ್ಲೇ ಹುಟ್ಟಿ, ಇಲ್ಲೇ ಓದಿ, ಇಲ್ಲೇ ಬೆಳೆದು ಅವರನ್ನು ಸಹ ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಹ ಭರತನಾಟ್ಯ ಹೆಸರಾಂತ ಭರತನಾಟ್ಯ ಕಲಾವಿದರಾಗಿದ್ದಾರೆ. ನನಗೆ ಅಂತ ಯಾಕಂದ್ರೆ ಶಾಂತಲೆ ಡ್ಯಾನ್ಸ್ ಮಾಡಿದ್ದಂತ ಜಾಗ ಚೆನ್ನಕೇಶವನ ದೇವಸ್ಥಾನದ ಒಳಗಡೆ ನಾಟ್ಯರಾಣಿ ಶಾಂತಲೆ ಡ್ಯಾನ್ಸ್ ಮಾಡಿದಂತ ಜಾಗದಲ್ಲಿ ನಮ್ಮ ಮಕ್ಕಳನ್ನು ಸಹ ಡ್ಯಾನ್ಸ್ ಮಾಡಿದ್ರು, ಅಂದ್ರೆ ಭರತನಾಟ್ಯ ಮಾಡಿದ್ರು. ಆ ಖುಷಿ ನನಗೂ ಇದೆ, ಇದೆಲ್ರಿಗೂ ಸಿಗಲ್ಲ, ನನಗಾದ ಅದೃಷ್ಟ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬೇಲೂರು ಜನತೆಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ಮತ್ತೊಮ್ಮೆ ನೀವು ನಿಮ್ಮ ರಾಜಕೀಯ ಜೀವನ ಮೆಲುಕು ಹಾಕೋದಾದ್ರೆ, ನಿಮ್ಮ ರಾಜಕೀಯ ಜೀವನಕ್ಕೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು, ಮುಂದೆ ಮಾಡ್ತಾರೆ? ನಾನು ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ನನಗೆ ಸಪೋರ್ಟ್ ಮಾಡಿದ್ರು. ನನಗೆ ಆಕ್ಚುಲಿ ಗಾಡ್ ಫಾದರ್ಸ್ ಯಾರು ಇಲ್ಲ, ಆದ್ರೂ ಸಹ ಮೇಲಿನ ನಮ್ಮ ರಾಜಕೀಯ ನಾಯಕರು, ಬಿಜೆಪಿ ನಾಯಕರುಗಳು, ಡಿ ಶಿವಪ್ಪನವ್ರು ಇರ್ಬೋದು,
ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರು ಇರ್ಬೋದು, ಸದಾನಂದ ಗೌಡ್ರು ಇರ್ಬೋದು, CT ರವಿ ಇರ್ಬೋದು, ಹೀಗೆ ಹಲವಾರು ನಾಯಕರುಗಳು ನನಗೆ ಸಪೋರ್ಟ್ ಮಾಡಿ ಇದರಲ್ಲಿ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅವರ ಅನುಭವಗಳು ನನಗೆ ಹೇಳ್ತಾ, ನೀವು ಮುಂದುವರೆದ್ರೆ ನೀನು ಖಂಡಿತವಾಗ್ಲೂ ನೀನು ಜನಗಳಿಗೆ ಹತ್ತಿರ ಆಗ್ತೀಯ, ಜನರ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ಅದಕ್ಕೆ ವೆಯ್ಟ್ ಮಾಡು, ಮುಂದೆ ನೀನು ಒಳ್ಳೆ ಜಾಗಕ್ಕೆ ತಲುಪ್ತೀಯ. ಆ ನಂತರ ಜನರಿಗೆ ಬಡ ಜನತೆಗೆ ರೈತರಿಗೆ ನೀನು ಸಹಕಾರ ಅಂದ್ರೆ ಕೆಲಸ ಮಾಡೋದಕ್ಕೆ, ಅವ್ರ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಇರ್ಬೋದು, ಅಂತದ್ರಲ್ಲಿ ನನಗೆ ನರೇಂದ್ರ ಮೋದಿ ಅವರನ್ನು ಸಹ, ಅಮಿತ್ ಶಾ ಅವರನ್ನು ಸಹ ನನಗೆ ತುಂಬಾನೇ ಪ್ರೇರಣೆ. ಯಾಕಂತಂದ್ರೆ ನನಗೆ ಅದಕ್ಕಾನ ಮೊದಲು ವಾಜಪೇಯಿ ಅವರು ನನಗೆ ತುಂಬಾನೇ ಇಷ್ಟವಾದಂತ ವ್ಯಕ್ತಿ. ಅವರು ಒಳ್ಳೆ ಆಡಳಿತ ನೀಡಿ ಹೋದಂತವ್ರು. ಅವರು ಅವರ ಹುಟ್ಟು ಹಬ್ಬ ಏನಿದೆ, ಅವ್ರ ಹುಟ್ಟು ಹಬ್ಬದಲ್ಲಿ ನಾನು ಪ್ರತಿಯೊಂದು ಹುಟ್ಟು ಹಬ್ಬದಲ್ಲಿನೂ ಸಹ ನಾನು ಕ್ಯಾಂಪ್ಗಳನ್ನ ಮಾಡಿ ರಕ್ತದಾನ ಶಿಬಿರ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಕಣ್ಣ ಆಪರೇಷನ್ ಇರ್ಬೋದು, ಕಣ್ಣಿನ ಡೊನೇಷನ್ ಇರ್ಬೋದು, ಹೀಗೆ ಹಲವಾರು ಕ್ಯಾಂಪ್ಗಳನ್ನ ಮಾಡಿ ಅವರಿಗೆ ಗೌರವ ಸಲ್ಲಿಸ್ತಾ ಬಂದಿದ್ದೀನಿ. ಅದರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರನ್ನು ಸಹ ಸೇರ್ಪಡೆಯಾಗಿದ್ದಾರೆ. ಅಂದ್ರೆ ಜನಸಂಘದಿಂದ ಬಂದಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಸಹ ನನಗೆ ಪ್ರೇರಣೆ ಆಗಿದ್ದಾರೆ. ದೀನ್ ದಯಾಳ್ ಉಪಾಧ್ಯಾಯರು ಮತ್ತು ವಾಜಪೇಯಿ ಅವರು, ಮಾಜಿ ಪ್ರಧಾನಮಂತ್ರಿಗಳಾದ ವಾಜಪೇಯಿ ಅವರು. ಇವಾಗೆಲ್ಲ ರಾಜಕೀಯ ಅಂದ್ರೇನೆ ದುಡ್ಡಿನ ಮೇಲೆನೆ ರಾಜಕೀಯ ನಡೀತಾ ಇದೆ. ಮತ್ತೆ ನಿಮಗೆ ಏನಾದ್ರು ರಾಜಕೀಯದಲ್ಲಿ ಅವಕಾಶ ಸಿಕ್ಕರೆ ಜನಗಳು ನಿಮ್ಮನ್ನ ಒಪ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಖಂಡಿತವಾಗ್ಲು. ಯಾಕಂದ್ರೆ ಈಗಿನ ರಾಜಕೀಯ ವ್ಯವಸ್ಥೆಗೆ ದುಡ್ಡು ಬೇಕೇ ಬೇಕು. ಆದ್ರೂ ಸಹ ಅಲ್ಲೊಬ್ರು ಇಲ್ಲೊಬ್ರು ನಮ್ಮಂತವ್ರು ಇದ್ದಾರೆ. ನಮ್ಮ ಹತ್ರ ದುಡ್ಡು ಇಲ್ದಿರ ಇರ್ಬೋದು, ಬಟ್ ಜನರ ಮನ್ಸನ್ನ ಗೆಲ್ಲುವಂತ ಕೆಪಾಸಿಟಿ ನಮಗಿದೆ. ಜನರು ನಮಗೂ ಒಂದ್ಸಲ ಅವಕಾಶ ಮಾಡಿಕೊಡ್ತಾರೆ. ಯಾಕಂದ್ರೆ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಈಗ್ಲೂ ಸಹ, ಅವರು ದುಡ್ಡಿಲ್ದಿರನೆ ಗೆದ್ದು MLA ಗಳು ಆಗಿದ್ದಾರೆ, ಮಿನಿಸ್ಟರ್ಗಳು ಆಗಿದ್ದಾರೆ. ಅಂತ ಪಟ್ಟಿಗೆ ನಾನು ಸೇರ್ಬೋದು ಅನ್ಕೊಂಡಿದೀನಿ. ನನಗೇನು ಜನ ಬರೀ ದುಡ್ಡಿನಿಂದನೇ ನನ್ನ ನೋಡ್ತಾರೆ ಅಂತ, ನನಗೂ ಒಂದ್ಸಲ ಒಂದು ಅವಕಾಶ ಸಿಗ್ಬೋದು, ನನ್ನೂ ಸಹ ಜನ ಒಪ್ಕೋತಾರೆ ಅಂತ ಖಂಡಿತವಾಗ್ಲೂ ನಾನು ಆಶಾಭಾವನೆ ಹೊಂದಿದ್ದೆ. ನೀವು ಸಕಲೇಶ್ಪುರ ಕ್ಷೇತ್ರದಲ್ಲಿ 3 ಬಾರಿ ಸೋಲನ್ನಪ್ಪಿದೀನಿ ಅಂತ ಹೇಳಿದ್ರಿ. ಜನಗಳು ನಿಮ್ ಕೈ ಹಿಡಿದು ನಿಮ್ಗೆ ಏನಾದ್ರೂ ಮತ್ತೊಂದು ಅವಕಾಶ ಕೊಟ್ರೆ, ನೀವಲ್ಲಿ ಏನಾದ್ರೂ ಬದಲಾವಣೆ ತರೋದಕ್ಕೆ ಇಷ್ಟಪಟ್ರೆ ಯಾವ ಬದಲಾವಣೆನ ತರೋದಕ್ಕೆ ಇಷ್ಟಪಡ್ತೀರಾ ಸರ್? ಪುರದಲ್ಲಿ ನಾನು ಒಂದು MLA, 2 ಜಿಲ್ಲಾ ಪಂಚಾಯತಿ ಸೋತಿದ್ದೀನಿ. ಹಂಗಾಗಿ ಸಕಲೇಶ್ಪುರದಲ್ಲಿ ಹಲವಾರು ಸಮಸ್ಯೆಗಳಿದೆ. ಒಂದು ಕಾಡಾನೆ ಸಮಸ್ಯೆ, ಅದು ಮೊದ್ಲಿಂದಾನು ಇದೆ, ನಾನು ರಾಜಕೀಯಕ್ಕೆ ಎಂಟ್ರಿ ಆದಾಗಿಂದಾನು ಇದೆ. ಅನಂತರ ರಸ್ತೆಗಳು ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಎತ್ತಿನ ಹೊಳೆ ಯೋಜನೆ ಬಂತು. ಎತ್ತಿನ ಹೊಳೆ ಯೋಜನೆ ಬಂದಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಎತ್ತಿನ ಹೊಳೆ ಯೋಜನೆಯಿಂದ ಕೆಲವು ಕಡೆ ಎಲ್ಲ ತುಂಬಾನೇ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆಮೇಲೆ ಅಲ್ಲಿನ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಂಗಾಗಿ ನಾನು ಕೆಲವು, ಯಾಕಂದ್ರೆ ಸಕಲೇಶ್ವರ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ, ಅದನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಇಷ್ಟು ವರ್ಷದಿಂದ ಬಂದಿರತಕ್ಕಂತ ಯಾವ ಶಾಸಕರು ಸಹ ಪ್ರಯತ್ನ ಮಾಡಿಲ್ಲ. ಅದನ್ನ ನನಗೇನಾದ್ರೂ ಮುಂದೆ ಅವಕಾಶ ಏನಾದ್ರೂ ಮಾಡಿಕೊಟ್ರೆ, ಅಥವಾ ಆತರ ನನಗೆ ಒಂದು ಅವಕಾಶ ಸಿಕ್ಕರೆ ಪಕ್ಷದ ವತಿಯಿಂದ ನೀವು ಆಗ್ಬೇಕು, ನೀವು ನಿಲ್ಬೇಕು, ನೀವು ಗೆಲ್ಲಬೇಕು ಅಂತ ಏನಾದ್ರು ಒಂದು ನನ್ನನ್ನ ಮುಂಚೂಣಿಗೆ ತಂದ್ರೆ, ಅಥವಾ ನನ್ಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮೊದ್ಲು ಅದನ್ನ ಟೂರಿಸ್ಟ್ ಪ್ಲೇಸ್ ಮಾಡ್ಬೇಕು. ಯಾಕಂತಂದ್ರೆ ಅದು ಹೈವೇ, ಮಂಗಳೂರು ಹೈವೇ ಆದ್ರಿಂದ ಅದು ಈಗ ಬೈಪಾಸ್ ಆದ್ಮೇಲೆ ಸಕಲೇಶ್ವರ ತುಂಬಾನೇ ನೆಗ್ಲೆಕ್ಟ್ ಆಗಿದೆ. ರಸ್ತೆಗಳು ತುಂಬಾ ಹಾಳಾಗಿ ಹೋಗಿದೆ. ಒಳ್ಳೆ ಸ್ಕೂಲ್ಗಳಿಲ್ಲ, ಅಲ್ಲಿ ಉಳ್ಕೊಳಕ್ ಒಳ್ಳೆ ಲಾಡ್ಜ್ಗಳಿಲ್ಲ. ಆ ನಂತರ ಅಲ್ಲಿ ನೋಡುವಂತದ್ದು ತುಂಬಾನೇ ಸ್ಪಾಟ್ಗಳಿದೆ. ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಖಂಡಿತವಾಗ್ಲು ಸಕಲೇಶ್ವರನ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಮಾಡ್ಬೋದು. ಅಲ್ಲೇನೇನೆ ಉಳ್ಕೊಳಂಗ್ ಮಾಡ್ಬೋದು. ಒಳ್ಳೆ ಸ್ಕೂಲುಗಳನ್ನು, ಇಂಟರ್ನ್ಯಾಷನಲ್ ಸ್ಕೂಲುಗಳು ಅಲ್ಲಿ ಮೇಲೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂತಂದ್ರೆ ಕಾಫಿ ಬೆಳೆಗಾರರ ಮಕ್ಕಳು ಎಲ್ಲ ಮಂಗಳೂರು, ಬೆಂಗಳೂರು ಅಲ್ಲಿ ಓದಿಸ್ತಾ ಇದ್ದಾರೆ. ಸಕಲೇಶ್ವರದಲ್ಲೇನೆ ಅಲ್ಲಿ ಓದೋ ಮಕ್ಕಳನ್ನ ಓದಿಸುವಂತ ಕೆಲಸ ಆಗುತ್ತೆ. ಮತ್ತೆ ಅಲ್ಲೇನೇನೆ ಎಷ್ಟೊಂದ್ ಜನ ದೂರದಿಂದ, ಹಾಸನಿಂದ ಅಪ್ ಅಂಡ್ ಡೌನ್ ಮಾಡ್ತಾರೆ.
ಅಲ್ಲಿ ಕೆಲಸ ಮಾಡೋವಂಥವ್ರು ಅಲ್ಲೇ ಉಳ್ಕೊಳ್ಳೋದಕ್ಕೂ ಸಹ ಇಷ್ಟಪಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಬದಲಾವಣೆಗಳಾಗಬೇಕು ಅಂತ ನೀವು ಹೇಳಿದ್ರಿ. ಆದ್ರೆ ಕೆ ಕುಮಾರಸ್ವಾಮಿ ಅವರು ಸತತವಾಗಿ 3 ಬಾರಿ MLA ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅವರು ಯಾಕೆ ಈ ಬದಲಾವಣೆಗಳನ್ನ ಮಾಡ್ಲಿಲ್ಲ ಹಾಗಾದ್ರೆ? ಕುಮಾರಸ್ವಾಮಿ ಅವರು ಬೇಲೂರಿನಲ್ಲಿದ್ದಾಗ್ಲೂನು ಅಷ್ಟೊಂದು ಅಭಿವೃದ್ಧಿ ಮಾಡಿರ್ಲಿಲ್ಲ. ಸಕಲೇಶ್ಪುರಕ್ಕೆ ಹೋದಾಗ್ಲೂನು ಸಹ ಅಷ್ಟೊಂದು ಅಭಿವೃದ್ಧಿ ನಾನ್ ಮಾಡಿದ್ದಂತೂ ನೋಡಿಲ್ಲ. ಯಾಕಂದ್ರೆ ಅವರು ಫಸ್ಟ್ ಟೈಮ್ MLA ಆದಾಗಿಂದ ಹೆಂಗಿತ್ತು ಸಕಲೇಶ್ಪುರ, ಈಗಲೂ ಅದೇ ತರ ಇದೆ. ಅವರು ಮನ್ಸ್ ಮಾಡಿಲ್ಲ. ಅವರು ಯಾಕೆ ಮನ್ಸ್ ಮಾಡಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅನುಭವಿ ರಾಜಕಾರಣಿ ಅವರು. ಅದನ್ನ ಯಾಕೆ ಅವರು ಇದ್ರ ಬಗ್ಗೆ ಗಮನ ಕೊಟ್ಟು ಹೆಂಗ್ ನನ್ ಗೆಲ್ಲಿಸ್ತಾರೆ ಜನ, ನಾನು ಮಾಡ್ಲಿಲ್ಲ ಅಂದ್ರೂ ನನಗೆ ಕಾಂಪಿಟೇಟರ್ ಯಾರು ಇಲ್ಲ ಅನ್ಕೊಂಡಿರ್ಬೋದ ಏನೋ. ಖಂಡಿತ ಅದಕ್ಕೆ ಈ ಸಲ ಕಳೆದ ಚುನಾವಣೆಯಲ್ಲಿ ಅವರು ಸೋಲನ್ನ ಅನುಭವಿಸಿದ್ದಾರೆ. ಅದಕ್ಕೆ ಕಾರಣ ಅವರು ಏನು ಅಭಿವೃದ್ಧಿ ಮಾಡಿಲ್ಲ, ಜನರಿಗೆ ಏನು ಒಳ್ಳೇದ್ ಮಾಡಿಲ್ಲ, ಸಕಲೇಶ್ಪುರ ಹಿಂದುಳಿದಿದೆ ಅಂತಾನೆ ಅವ್ರನ್ನ ಸೋಲ್ಸಿರೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ನಿಮ್ಮದೇ ಪಕ್ಷದವರಾದಂತಹ ಸಿಮೆಂಟ್ ಮಂಜು ಅವರು MLA ಎಲೆಕ್ಷನ್ ಅಲ್ಲಿ ಗೆದ್ದು ಶಾಸಕರಾಗಿರುವಂತದ್ದು. ಈಗ ಅವರು ಬದಲಾವಣೆಗಳನ್ನ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಎಸ್, ಅವ್ರುನು ಯಾಕಂದ್ರೆ ಯುವಕರಿದ್ದಾರೆ, ಅಭಿವೃದ್ಧಿ ಮಾಡೋಂತ ಕೆಪಾಸಿಟಿ ಇದೆ. ಬಟ್ ಸರ್ಕಾರ ನಮ್ದಿಲ್ಲ. ಈಗ ರಾಜ್ಯದಲ್ಲಿರೋದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ. ಅವರು ವಿರೋಧ ಪಕ್ಷದ MLAಗಳಿರೋ ಕಡೆ ಫಂಡೇ ಕೊಡ್ತಾ ಇಲ್ಲ. ಈಗ ಫಂಡ್ಗಳೇ ಬರ್ತಾ ಇಲ್ಲ. ಈಗ ಏನು ರಸ್ತೆಗಳೆಲ್ಲ ಹೆಂಗಿದೆಯೋ ಹಂಗೆ ಇದೆ, ಪ್ಯಾಚ್ ಹಾಕೋದಕ್ಕೂ ಸಹ ಫಂಡ್ ಬರ್ತಾ ಇಲ್ಲ. ಹಂಗಾಗಿ ಅವ್ರಿಗೆ ಮನ್ಸಿದ್ರು ಸಹ ಫಂಡ್ ಇಲ್ದಿರ ಅವರು ಹೆಂಗ್ ಅಭಿವೃದ್ಧಿ ಪಡಿಸೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ ಅಂತ ನನ್ನ ಭಾವನೆ ಇದೆ. ಅವರು ಕೇಪಬಲ್ ಇದ್ದಾರೆ. ಅವ್ರು ಫಂಡ್ ಕೊಟ್ರೆ ಖಂಡಿತವಾಗ್ಲೂ ಅವರು ಅಭಿವೃದ್ಧಿ ಮಾಡ್ತಾರೆ. ಅವ್ರಿಗೂ ಆಸೆ ಇದೆ, ಸಕಲೇಶ್ಪುರನ ಮೇಲಕ್ಕೆ ತರಬೇಕು, ಸಕಲೇಶ್ಪುರನ ಅಭಿವೃದ್ಧಿ ಮಾಡ್ಬೇಕು, ಸಕಲೇಶ್ಪುರನ ಟೂರಿಂಗ್ ಸ್ಪಾಟ್ ಮಾಡ್ಬೇಕಂತ ಅವರ ಇಚ್ಛೆನೂ ಇದೆ. ಈ ವೈದ್ಯಕೀಯ ವೃತ್ತಿ ಮತ್ತೆ ಈ ರಾಜಕೀಯ ವೃತ್ತಿ ಈ ಎರಡನ್ನೂ ಕೂಡ ಒಟ್ಟಿಗೆ ಹೇಗೆ ನಿಭಾಯಿಸ್ತಾ ಇದ್ದೀರಾ? ಅದು ಸಾಧ್ಯ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾನು ವೈದ್ಯಕೀಯ ವೃತ್ತಿನಲ್ಲಿ ಇರೋದ್ರಿಂದ ನಾನು ಜನಗಳಿಗೆ ತುಂಬಾನೇ ಚಿರಪರಿಚಿತನಾಗ್ತೀನಿ. ಆಮೇಲೆ ಜನರು ನನ್ನ ಅರ್ಥಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾನು ಜನಗಳ ಸಮಸ್ಯೆನ ನನ್ನ ವೈದ್ಯಕೀಯ ವೃತ್ತಿ ಜೊತೆಗೆ ಈಗ ಟ್ರೀಟ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಅವರ ಸಮಸ್ಯೆಗಳನ್ನೇನು ಅಂತ ತಿಳ್ಕೊಳ್ಳೋದಕ್ಕೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಡಾಕ್ಟರ್ BC ರಾಯ್ ಅಂತ ವೆಸ್ಟ್ ಬೆಂಗಾಲ್ CM ಆಗಿದ್ರು. ಆ ವೆಸ್ಟ್ ಬೆಂಗಾಲ್ CM ಆದಂತ ಸಂದರ್ಭದಲ್ಲಿ ಅವರು ಹಳ್ಳಿಗಳಿಗೆ ಹೋಗೋರು, ಅಲ್ಲೇ ಸ್ಟೆಥೋಸ್ಕೋಪ್ ತಗೊಂಡ್ ಹೋಗೋರು, ಅಲ್ಲೇ ಮೆಡಿಸಿನ್ಸ್ ತಗೊಂಡ್ ಹೋಗೋರು. ಒಬ್ಬ CM ಆಗಿದ್ದವರು ಸಹ ಜನರಿಗೆ ವೈದ್ಯಕೀಯ ಸೇವೆ ಕೊಡುವಂತ ಆಗಿದ್ದಾಗ ಆ ಎಕ್ಸಾಂಪಲ್ ನಮ್ ಕಣ್ ಮುಂದೆನೆ ಇದ್ದಾಗ ನನಗೆ ಯಾಕೆ ಕಷ್ಟ ಆಗತ್ತೆ? ಖಂಡಿತವಾಗ್ಲೂ ಕಷ್ಟ ಆಗಲ್ಲ. 2 ಸೇವೆನೂ ಮಾಡ್ಬೋದು. ಏನೊಂದು 3 hours ನಾನು ಸೇವೆ ಮಾಡಕ್ ಆಗಲ್ವಾ? ರಾಜಕೀಯ ಜೊತೆಗೆ ಸೇವೆ ಮಾಡೋದಕ್ಕೆ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ನರೇಂದ್ರ ಮೋದಿ 18 hour ಕೆಲಸ ಮಾಡ್ತಾ ಇಲ್ವಾ? ಹಂಗಾಗಿ ಎರಡೂನು ಮಾಡೋಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಈ ರಾಜಕೀಯ ಹಸ್ತಕ್ಷೇಪ ಒಳ್ಳೇದು ಅಥವಾ ಕೆಟ್ಟದು? ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಆರೋಗ್ಯ ಕ್ಷೇತ್ರದಲ್ಲಿ ರಾಜಕೀಯ ಎಂಟ್ರಿ ಆಗೋದು ಖಂಡಿತ ಒಳ್ಳೇದಲ್ಲ. ಯಾಕಂತಂದ್ರೆ ಒಂದು ಸೇವೆ ಮಾಡಂತ ಜಾಗದಲ್ಲಿ ರಾಜಕೀಯ ಎಂಟ್ರಿ ಆದಾಗ ನಾವು ಅದನ್ನ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ನಾವು ಏನೋ ಮಾಡ್ದಂಗ ಆಗುತ್ತೆ. ಹಂಗಾಗಿ ಅದು ಹಸ್ತಕ್ಷೇಪ ಆಗ್ಬಾರ್ದು. ಯಾಕಂದ್ರೆ ನನ್ನ ಆರೋಗ್ಯ ಕ್ಷೇತ್ರದಲ್ಲಿ ನಾನು ಡಾಕ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಒಂದ್ಸಲ ಬೇಕಂತಾನೆ ಸಸ್ಪೆಂಡ್ ಮಾಡಿಸಿದ್ದಾರೆ. ನಾನು ಒಬ್ಬ ಸಸ್ಪೆಂಡ್ ಆಗಿದ್ದೀನಿ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ನಾಯಿ ಕಡಿದ ಇಂಜೆಕ್ಷನ್ ಅವೈಲಬಿಲಿಟಿ ಇಲ್ಲ ಅಂತ. ಅದು ಸರ್ಕಾರನೇ ನಾಯಿ ಕಡಿತದ ಇಂಜೆಕ್ಷನ್ ಸಪ್ಲೈ ಮಾಡೋದು ಅಂತದ್. ಆ ಸಂದರ್ಭದಲ್ಲಿ ನನ್ನ ನಾಯಿ ಕಡಿತದ ಇಂಜೆಕ್ಷನ್ ಸ್ಟಾಕ್ ಇಲ್ಲ ಅಂತ 24 hours ಅಲ್ಲಿ ಫ್ಯಾಕ್ಸ್ ಅಲ್ಲೇ ನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಕಾರಣ ರಾಜಕೀಯ ಹಸ್ತಕ್ಷೇಪ. ಹಂಗಾಗಿ ರಾಜಕೀಯ ಹಸ್ತಕ್ಷೇಪ ಮಾಡಿದ್ರೆ ನಮ್ಮ ವೈದ್ಯ ವೃತ್ತಿನಲ್ಲಿ ಖಂಡಿತವಾಗ್ಲೂ ನಾವು ಒಳ್ಳೆ ಸೇವೆ ಪೇಷಂಟ್ಸ್ಗೆ ಕೊಡೋದಕ್ಕೆ ಆಗೋದಿಲ್ಲ. ಹಂಗಾಗಿ ಬೇರೆಯವರ ಇದರಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಹಂಗಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗಲೇ ತುಂಬಾ ಹೆಲ್ತ್ ಫ್ರೀ ಕ್ಯಾಂಪ್ಸ್ ಗಳನ್ನೆಲ್ಲ ಮಾಡಿದೀರಾ, ಉಚಿತವಾಗಿ ಕ್ಯಾಂಪ್ಸ್ ಗಳನ್ನ ಮಾಡ್ಕೊಟ್ಟಿದ್ದೀರಾ. ಈ ರೀತಿಯಾದಂತಹ ಕ್ಯಾಂಪ್ಸ್ ಗಳನ್ನ ಮಾಡಬೇಕಾದ್ರೆ ನೀವು ಎದುರಿಸಬೇಕಾಗಿರುವಂತಹ ತೊಂದರೆಗಳಾಗಿರ್ಬೋದು ಅಥವಾ ಸವಾಲ್ಗಳಾಗಿರ್ಬೋದು, ಯಾವ್ದು ಅಂತ ತಿಳ್ಕೊಬೋದಾ ನಾವು?
ನಾನೀಗ ಜಿಲ್ಲೆಯಾದ್ಯಂತ ಸುಮಾರು ಒಂದು 5,000ಕ್ಕೂ ಮೇಲು ಕ್ಯಾಂಪ್‌ಗಳು ಮಾಡಿದ್ದೀನಿ. ಆ ಕ್ಯಾಂಪ್‌ಗಳು ಮಾಡಂತ ಸಂದರ್ಭದಲ್ಲಿ ನಾವು ತುಂಬಾ ಇಂಟೀರಿಯರ್ ಪ್ಲೇಸ್‌ಗೆ ಅಂತಂದ್ರೆ ಈಗ ಅವ್ರ ಸೌಲಭ್ಯತೆ ವೈದ್ಯಕೀಯ ಸೌಲಭ್ಯದಿಂದ ವಂಚಿತ ಆಗಿರ್ತಾರಲ್ಲ, ಅಂತ ಊರುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು. ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡಿದೀವಿ. ಅದೇನಂತಂದ್ರೆ ಅಲ್ಲಿ ಹೋದಂತ ಸಂದರ್ಭ ಈಗ ನಾನು ಕಣ್ಣಿಂದ ಮಿಷಿನ್ ತಗೊಂಡ್ ಹೋಗಿರ್ತೀನಿ. ಮಿಷನರಿ ತಗೊಂಡ್ ಹೋದಂತ ಸಂದರ್ಭದಲ್ಲಿ ಕರೆಂಟ್ ಇರಲ್ಲ. ಆಮೇಲೆ ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಸರಿಯಾದ ರೋಡ್ಗಳಿರಲ್ಲ. ಆಮೇಲೆ ಅಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಜಾಗಗಳಿರೋದಿಲ್ಲ. ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಮನೆ ಈ ಅಂಗನವಾಡಿ ಇರ್ಬೋದು, ಆಮೇಲೆ ಸ್ಕೂಲ್‌ಗಳು ಮೆಟ್ಲುಗಳ ಮೇಲೇನೆ ಕುತ್ಕೊಂಡು, ಆಮೇಲೆ ಸ್ಕೂಲು ಬಾಗಿಲಲ್ಲೇನೆ ಕ್ಯಾಂಪ್‌ಗಳು ಮಾಡೋಂಥಂತ ಸುಮಾರು ಸಂದರ್ಭಗಳು ನಮಗೆ ಒದಗಿ ಬಂದಿದೆ. ಆಮೇಲೆ ಇನ್ನ ಕೆಲವು ಇದ್ರ ಇದು ಕ್ಯಾಂಪ್ ಹಳ್ಳಿಗಳಲ್ಲಿ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಆ ಆ ನೀರಿನ ವ್ಯವಸ್ಥೆನೂ ಸಹ ಇರಲ್ಲ. ಇದೆಲ್ಲನೂ ಸಹ ಫೇಸ್ ಮಾಡಿದ್ವಿ. ಆದ್ರೂನು ನಾವು ಜನಗಳಿಗೆ ಟ್ರೀಟ್ಮೆಂಟ್ ಮಾಡಿ, ಫ್ರೀ ಕ್ಯಾಂಪ್‌ಗಳು ಮಾಡಿ ನಾವು ಸಕ್ಸಸ್ ಆಗಿದ್ದೀವಿ. ಆ ತರ ಸಮಸ್ಯೆಗಳು ಬಂದಾಗ್ಲೂ ನಾವು ಅದನ್ನ ಓವರ್‌ಕಮ್ ಮಾಡ್ಕೊಂಡು ನಾವು ಕ್ಯಾಂಪ್‌ಗಳು ಮಾಡಿ ಜನಗಳಿಗೆ ನಾವು ಸಾಧ್ಯವಾದಷ್ಟು ಅನುಕೂಲ ಮಾಡಿಕೊಟ್ಟಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಆಸ್ಪತ್ರೆಗಳಿಗೆ ಹೋದಾಗ ವೈದ್ಯರು ನಮ್ಮನ್ನ ಮಾತಾಡ್ಸೋದಿಲ್ಲ, ಮುಟ್ಟೋದಕ್ಕೂ ಮುಂದೆ ಬರಲ್ಲ. ಅಂಥ ಸಂದರ್ಭಗಳಲ್ಲಿ ನೀವು ಪೇಷಂಟ್ಸ್ ಗಳ ಜೊತೆ ಇಷ್ಟೊಂದು ಕ್ಯಾಶುಯಲ್ ಆಗಿ, ಇಷ್ಟೊಂದು ಖುಷಿಯಾಗಿ ಪೇಷಂಟ್ಸ್ ನ ಅಟೆಂಡ್ ಮಾಡ್ತಿರಲ್ಲ, ಅದು ಹೇಗ್ ಸಾಧ್ಯ ನಿಮ್ಗೆ? ಅದು ನಾನು ಬೆಳೆದು ಬಂದಿರತಕ್ಕಂತ ಹಾದಿ. ನಾನು ಮೊದ್ಲಿಂದಾನು ನಾನು ಎಲ್ರ ಜೊತೆನು ಬೆರಿತೀನಿ. ಅದೇ ತರ ನಾನ್ ಪೇಷಂಟ್ಸ್‌ಗೆ ಮೊದ್ಲು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ ಮೊದ್ಲು ಅವ್ರನ್ನ ಹೆಂಗೆ ಮಾತಾಡಿಸ್ತೀವಿ, ಅವ್ರನ್ನ ಹೆಂಗೆ ವೆಲ್ಕಮ್ ಮಾಡ್ತೀವಿ, ಅದರಲ್ಲೇ 50% ಕಾಯಿಲೆ ವಾಸಿ ಆಗುತ್ತೆ. ಇನ್ 50% ಕಾಯಿಲೆ ನಾವು ಕೊಡೋಂತ ಟ್ರೀಟ್ಮೆಂಟ್ ಇಂದ. ಹಂಗಾಗಿ ನಾನು ಆದಷ್ಟು ನಗನಗ್ತಾನೆ ಮಾತಾಡ್ಸಿ, ನಗನಗ್ತಾನೆ ಟ್ರೀಟ್ಮೆಂಟ್ ಕೊಡ್ತೀನಿ. ನಗ್ಸೋದೇ ನನ್ನ ಕೆಲಸ ಫಸ್ಟು. ಯಾಕಂದ್ರೆ ನಗುವಿಂದನೇ ಆರೋಗ್ಯ. ಹಂಗಾಗಿ ನಗನಗ್ತಾ ಮಾತಾಡ್ಸಿ ಅವ್ರ ನಗಿಸಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಕಾಯಿಲೆ 3 ದಿನದಲ್ಲಿ ವಾಸಿ ಆಗೋಂಥದ್ದು 1 ಅವರಲ್ಲಿ ವಾಸಿ ಆಗುತ್ತೆ. ಅದನ್ನ ನಾನು ನೋಡಿದೀನಿ ಕಣ್ಣಾರೆ. ಇಷ್ಟು ವಯಸ್ಸಾದ್ರೂನು, ಅಂದ್ರೆ ಈ ವಯಸ್ಸಲ್ಲೂ ಕೂಡ ನೀವು ಇಷ್ಟೊಂದು ಒತ್ತಡನ ಹೇಗೆ ನಿಭಾಯಿಸ್ತಾ ಇದ್ದೀರಾ? ಇದಕ್ಕೆ ನಿಮ್ಮನೆಯವರ ಸಹಕಾರ ಹೇಗಿದೆ ಅಂತ ತಿಳ್ಕೊಬೋದಾ? ನಾನು ಒತ್ತಡನ ನಿಭಾಯಿಸೋದಕ್ಕೆ ಕಾರಣ ನಮ್ಮ ಮನೆಯವರ ನಮ್ಮ ಮಿಸಸ್ಸು MA ಗ್ರಾಜ್ಯುಯೇಟು. ಅವರು ನ್ಯೂಟ್ರಿಷನ್ ಅಂದ್ರೆ ಡಯಟಿಷಿಯನ್. ನನಗೆ ಸಪೋರ್ಟ್ ಆಗಿ ಅಂದ್ರೆ ಡಾಕ್ಟರ್ ವೃತ್ತಿ ಜೊತೆಗೆ ಅವರು ಡಯಟಿಷಿಯನ್ ಆಗಿ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದು ಸಹಕಾರ ಇದ್ದೇ ಇದೆ. ಪ್ಲಸ್ ಮಕ್ಕಳ ಸಹಕಾರನೂ ಸಹ ನನಗೆ ತುಂಬಾನೇ ಬಲ ತುಂಬಿದೆ. ಅದ್ರ ಜೊತೆಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಯೋಗಾಸನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ. ಇದೆಲ್ಲ ಮಾಡೋದ್ರಿಂದ ಆಮೇಲೆ ಒಂದು 2 ನಾಯಿನೂ ಸಾಕೊಂಡಿದ್ದೀವಿ. ಆ ಪ್ರಾಣಿಗಳ ಜೊತೆನೂ ನಾನು ಒಂದು 1 ಅವರ್ ಸ್ಪೆಂಡ್ ಮಾಡ್ತೀನಿ. ಅದೂನು ನಮ್ಗೆ ಖುಷಿ ಕೊಡುತ್ತೆ. ಇದೆಲ್ಲ ಸೇರ್ಕೊಂಡು ನನ್ನ ಒತ್ತಡನ ನಾನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ಲಸ್ ದೇವರ ಪೂಜೆ. ಅಂದ್ರೆ ನಾನು ಅಟ್‌ಲೀಸ್ಟ್ ಒಂದು ಅರ್ಧ ಗಂಟೆ ನಾನು ದೇವರ ಸನ್ನಿಧಿನಲ್ಲಿ ಅದನ್ನ ಹೇಳಿದ್ನಲ್ಲ ಮೆಡಿಟೇಷನ್, ಧ್ಯಾನ ಅಂತ. ಆ ಧ್ಯಾನ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಏನೇ ನನಗೆ ಒತ್ತಡ ಇದ್ರೂನು ಸಹ ಅದು ಆಟೋಮ್ಯಾಟಿಕ್ ಆಗಿ ದೂರ ಹೊರ್ಟೋಗ್ತದೆ. ಎಲ್ಲಾ ಡಾಕ್ಟರ್ಸ್‌ಗಳು ಸಾಮಾನ್ಯವಾಗಿ ಹೇಳ್ತಾರೆ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ ಅಂತ. ನೀವ್ ಹೇಳ್ತಿದ್ದೀರಾ, ಏನು ನಾನ್ ಪ್ರತಿದಿನ ಮೆಡಿಟೇಷನ್ ಜೊತೆಗೆ ದೇವ್ರ ಪೂಜೆ ಮಾಡ್ತೀನಿ ಅಂತ. ಡಾಕ್ಟರ್ ಆಗಿ ನೀವ್ ದೇವ್ರನ್ನ ನಂಬ್ತಿರೋದು ಮೊದಲನೇದಾಗಿ ಆಶ್ಚರ್ಯವಾಗಿರುವಂತದ್ದು. ಡಾಕ್ಟರ್ಸ್‌ಗಳು ದೇವ್ರನ್ನ ನಂಬಿ ಏನಾಗುತ್ತೆ, ಹಾಸ್ಪಿಟಲ್ ಕಾಯಿಲೆ ಇದು, ಅದ್ ಮಾಡಿ ಇದ್ ಮಾಡಿ ಅಂತ ಹೇಳ್ತಿರ್ತಾರೆ. ನೀವು ದೇವ್ರನ್ನ ನಂಬಿ ದೇವ್ರ ಪೂಜೆ ಮಾಡ್ತೀನಿ, ಅಲ್ಲಿ ಶಾಂತಿ ಸಿಗುತ್ತೆ ಅಂತ ಹೇಳ್ತೀರಾ. ನಿಮ್ಮ ಮತ್ತೆ ದೇವರ ನಡುವೆ ಇರುವಂತಹ ಕನೆಕ್ಷನ್, ಅದ್ರ ಬಗ್ಗೆ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ ಆ, ಆರೋಗ್ಯ ಅಂತಂದ್ರೆ ಒಂದು ಡೆಫಿನೇಷನ್ನೇ ಇದೆ. ಆರೋಗ್ಯ ಅಂದ್ರೆ ಏನು ಅಂತ ಮೊದಲು ನಾವು ಓದ್ಬೇಕಾದ್ರೆ 40 ವರ್ಷ ನಾನು 40 ವರ್ಷದ ಹಿಂದೆ ಓದ್ಬೇಕಾದ್ರೆ ಆರೋಗ್ಯ ಬಂದ್ರೆ ಏನು ಅಂದ್ರೆ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್ ಅಂತ ಇತ್ತು. ಈಗ ಆರೋಗ್ಯ ಅಂದ್ರೆ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್ ಮತ್ತು ಸ್ಪಿರಿಚುವಲ್ ಹೆಲ್ತ್ ಅಂತ ಸೇರಿಸಿದ್ದಾರೆ. ಅದು ಡೆಫಿನೇಷನ್ನೇ ಇದೆ. ಡಾಕ್ಟರ್ಸ್ ನಾವು ಓದೋದಕ್ಕೆ ಹೋದಾಗ 4 ಇದಿದೆ. ಬಟ್ ನಾನು ಬೆಳೆದು ಬಂದಂತ ದಾರಿ ಹೇಗಿದೆ ಅಂತಾನೆ, ನಾನು ದೈವ ಭಕ್ತಿನಲ್ಲೇ ಬೆಳೆದು ಬಂದಿರೋಂಥವ್ನು. ಚಿಕ್ಕ ವಯಸ್ಸಿನಿಂದಾನೇ ನಾನು ನಾನು ಅದೇ ವ್ಯವಸಾಯ ಕುಟುಂಬದಲ್ಲೇ ಹುಟ್ಟು ಬಂದವನಲ್ಲ, ರೈತ ಕುಟುಂಬದಲ್ಲೇ ನಾನು ಹಸುನ್ ತೊಳಿತಿದ್ದೆ, ಹಸುನ್ ಪೂಜೆ ಮಾಡ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಪೂರ್ವದಲ್ಲಿ ಹೋಗಿ ನಮಸ್ಕಾರ ಮಾಡ್ತಿದ್ದೆ, ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ, ಅವ್ರಿಗೆ ಸೇವೆ ಮಾಡ್ತಿದ್ದೆ. ಅದು ಒಂದು ಕಾರಣ ಇದೆ.
ಪ್ಲಸ್ ಈ ಡೆಫಿನೇಷನ್ಗೆ ನಾನು ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ ಆಗಿದ್ರು ಸಹ ಅವನಿಗೆ ಸ್ಪಿರಿಚುವಲ್ ಹೆಲ್ತ್ ಬೇಕು. ಎಲ್ರಿಗೂನು ಬೇಕು. ಈ 4 ಆರೋಗ್ಯ ಇದ್ರೆ ಮಾತ್ರ ಆರೋಗ್ಯವಂತ ಮನುಷ್ಯ. ಬರೀ ಅವ್ನು ಫಿಸಿಕಲ್ ಆಗಿ ನೋಡಿದ್ರೆ ಆರೋಗ್ಯವಂತ ಅಲ್ಲ. ಅವ್ನಿಗೆ ಮೆಂಟಲ್ ಆರೋಗ್ಯನೂ ಚೆನ್ನಾಗಿರ್ಬೇಕು. ಎಲ್ರ ಜೊತೆನು ಬೆರೆಯೋದನ್ನೇ ಸೋಷಿಯಲ್ ಹೆಲ್ತ್ ಅಂತ ಹೇಳೋದು. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೋಷಿಯಲ್ ವೆಲ್ ಬೀಯಿಂಗ್ ಮತ್ತೆ ಸ್ಪಿರಿಚುವಲ್. ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ಈ 4 ಇದ್ರೆ ಮಾತ್ರ ಆರೋಗ್ಯವಂತ ಅಂತ ಡೆಫಿನೇಷನ್ ಅಲ್ಲೇ WHO ಹೇಳಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಹಂಗಾಗಿ ಅದನ್ನು ಪ್ಲಸ್ ನಾನು ಬೆಳೆದು ಬಂದ ದಾರಿ. ಇನ್ನು ಕೊರೋನಾ ಅಂತ ಮಹಾಮಾರಿ ಕಾಯಿಲೆ ಬಂದಾಗ ಕೆಲವು ಡಾಕ್ಟರ್ಗಳು ವೃತ್ತಿ ಜೀವನನೇ ಬೇಡ ಅಂತ ಬಿಟ್ಟೋಗಿರೋದನ್ನ ನಾವು ನೋಡಿದೀವಿ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸನ ಹೇಗ್ ನಿಭಾಯಿಸಿದ್ರಿ? ಆ ಒಂದು ರಿಸ್ಕ್ನೆಲ್ಲ ಹೇಗ್ ತಗೊಂಡ್ರಿ ನೀವು? ಕೊರೋನಾ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ 2019 ಆ ಆ ಸಂದರ್ಭದಲ್ಲಿ ಹೆಂಗಿತ್ತು ಸಿಚುಯೇಷನ್ ಅಂತಂದ್ರೆ ನಮ್ಗೂನು ಭಯ ಆಗೋದು ಹೆಂಗಿ ಇದನ್ನ ನಿಭಾಯಿಸೋದು ಅಂತ. ನಾವು ಅವಾಗ ಯಾಕಂದ್ರೆ ಡಾಕ್ಟರ್ ಆಗಿರೋದೇ ಒಂದು ಜೀವನ ಉಳಿಸೋದಕ್ಕೋಸ್ಕರ. ಅಂಥದ್ರಲ್ಲಿ ನಾನು ಹೆದರ್ಲಿಲ್ಲ. ನಾನು ಏನಂತಂದ್ರೆ ನನ್ನ ಕೈಯಲ್ಲಾಗೋದು ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಪ್ರಾಣಗಳನ್ನ ನಾನು ಉಳಿಸ್ಬೇಕು ಅಂತ ಹೇಳಿ ನಾನು ಪಣ ತೊಟ್ಟು ನಾನು ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿದ್ದೀನಿ. ಒಂದು 5-6 ಸಾವಿರ ಜನ ಪ್ರಾಣ ಅಂತೂ ಉಳಿಸಿದ್ದೀನಿ. ಅದು ನಾನು ವೈದ್ಯನಾಗಿದ್ದಕ್ಕೆ ಸಾರ್ಥಕ ಅಂತ. ನನಗೂನು ಕೊರೋನಾ ಬಂತು. ನಾನು ಧೃತಿಗೆಡಲಿಲ್ಲ. ನಾನು ಆಂಬುಲೆನ್ಸಲ್ಲಿ ಹೋಗಿ ಅಡ್ಮಿಟ್ ಆದೆ. ಆವಾಗ್ಲೂನು ಸಹ ನಾನು ಧೈರ್ಯಗೆಡಲಿಲ್ಲ. ನಾನು 2 ದಿನದಲ್ಲಿ ವಾಸಿ ಆದೆ. ಅಂದ್ರೆ ನನಗೆ ಕಾಯಿಲೆ ಗುಣ ಆಯ್ತು. ಓಕೆ. ಎಲ್ಲ ಬೇಲೂರು ಎಲ್ಲ ಟೌನಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟಿತ್ತು. ನಾರಾಯಣ ಸ್ವಾಮಿ ಡಾಕ್ಟರ್ ಸತ್ತೋದ್ರಂತೆ ಅಂತೆಲ್ಲ ನ್ಯೂಸು ಎಲ್ಲ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಟ್ ಆಗ್ಬಿಟ್ಟಿತ್ತು. ನಾನು 2 ದಿನದಲ್ಲಿ ಡಿಸ್ಚಾರ್ಜ್ ಅದು ಬಂದಂಥ ಸಂದರ್ಭದಲ್ಲಿ ನನ್ನ ಎಲ್ಲ ತಿರುಗಿ ನೋಡೋರು ಜನ. ಓ ಕಾರ್ ಓಡಿಸ್ಕೊಂಡೆ ಬಂದ್ಬಿಟ್ರಲ್ಲ ಡಾಕ್ಟರ್ ಸತ್ತೋದ್ರು ಅಂದ್ಕೊಂಡಿದ್ವಲ್ಲ ಅಂತ. ಹಂಗಾಗಿ ನಾನು ಏನು ನಾನು ಸೇವೆ ಮಾಡಿದ್ದೀನಿ ಆ ಚೆನ್ನಕೇಶವ ನನ್ನ ಉಳಿಸ್ತಾ, ಅದಾಗಿ 1 ತಿಂಗಳಿಗೆ ಅಧ್ಯಕ್ಷನಾಗಿನೂ ನಾರಾಯಣ ಸ್ವಾಮಿ ಬದುಕಿದ್ದಾನೆ ಅಂತ ಕೇಶವ ತೋರಿಸ್ತಾ. ಅದು ನನಗೆ ಖಂಡಿತವಾಗ್ಲೂ ನಾನು ತುಂಬ ಹೆಮ್ಮೆಯಿಂದ ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ. ಹಂಗಾಗಿ ನಾನು ರಾತ್ರಿ ಬೆಳಕು ಅನ್ನೋದೇನ ಎಷ್ಟೋ ಜನ ಹೇಳಿದ್ರು, ಬೇಡ 1 ತಿಂಗಳು ರಜಾ ಹಾಕ್ಬಿಡು ಕ್ಲಿನಿಕ್‌ನ, ಇಲ್ಲಾಂದ್ರೆ ನೀನು ಪ್ರಾಣ ಕಳ್ಕೊಳ್ತೀಯ ಅಂತ ಎಷ್ಟೋ ಜನ ಹೇಳಿದ್ದು ಉಂಟು. ನನ್ನ ಸಂಬಂಧಿಕರು, ಅವ್ರ ಹೆಸರೆಲ್ಲ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಾನು. ಆದ್ರೂನು ಸಹ ನನ್ನ ಆತ್ಮತೃಪ್ತಿಯಿಂದ ನಾನು ಪ್ರಾಮಾಣಿಕವಾಗಿ ನಾನು ಪ್ರಾಣ ಉಳಿಸೋ ಕೆಲಸನ ಮಾಡಿದ್ದೀನಿ. ಒಂದು 5-6 ಸಾವಿರ ಜನನ ಉಳಿಸಿದ್ದೀನಿ. ಅದಕ್ಕೆ ನನಗೆ ಖಂಡಿತವಾಗ್ಲೂನು ಈಗ್ಲೂನು ಜನ ನನ್ನನ್ನು ನೆನ್ಸ್ಕೊಂತಾರೆ. ಅದೇ ಸಾಕು ಅಷ್ಟೇ. ಇನ್ನು ನಿಮ್ ಮನೆಯಲ್ಲಿ ಇಬ್ರು ಮಕ್ಳು ಕೂಡ ಡಾಕ್ಟರ್ಸೇ ಅಂತ ಹೇಳಿದ್ರಿ. ನೀವು ನಿಮ್ ಮಕ್ಳಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಆದಂತಹ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ಅಥವಾ ಅವ್ರ ಮುಂದೆ ಹೇಗಿರ್ಬೇಕು, ಅವ್ರು ಹೇಗ್ ಸೇವೆನ ಸಲ್ಲಿಸ್ಬೇಕು, ಇದ್ರ ಬಗ್ಗೆ ನೀವು ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳ್ತೀರಾ? ಈಗ ನಾನು ವೈದ್ಯನಾಗಿ ಸೇವೆ ಸಲ್ಲಿಸಿರೋದನ್ನ ನನ್ನ ಮಕ್ಕಳು ಚಿಕ್ಕ ಮಕ್ಕಳಿಂದನೂ ನೋಡಿದ್ದಾರೆ. ಅವರೂನು ಆಸೆ ಪಟ್ರು ನಾನೂನು ಡ್ಯಾಡಿ ತರನೇ ಡಾಕ್ಟರ್ ಆಗ್ಬೇಕು, ಡ್ಯಾಡಿ ತರನೇ ನಾವೂನು ಸಹ ಜನರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಪ್ರಾಣ ಉಳಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರೂನು ಡಾಕ್ಟರ್ ಆದ್ರು. ಅಂದ್ರೆ ನಾನು ಅಡ್ವೈಸ್ ಮಾಡ್ತಾನೆ ಇದ್ದೆ, ನೀವು ಈ ತರ ನಾನು ಹೇಳಿದ್ದೆ ಮೊದ್ಲೇ, ನೀವು ಯಾವ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಟ್ಟಲ್ಲಿ ಒಳ್ಳೆ ಪ್ರಜೆಯಾಗಿ, ಈ ದೇಶದ ಒಳ್ಳೆ ಪ್ರಜೆಯಾಗಿ, ಯಾವ ಕ್ಷೇತ್ರ ಅನ್ನೋ ಪರ ಎಲ್ಲ ಅದರಲ್ಲಿ ನೀವು ಸೇವೆ ಮಾಡಬೇಕಾದ್ರೆ ಜನರಿಗೆ ತೃಪ್ತಿ ಆಗಂಗೆ, ಅಂದ್ರೆ ಜನಗಳಿಗೆ ಸಹಾಯ ಆಗಂಗೆ ಮಾಡಿ ಅಂತ ಹೇಳಿದೆ. ಅವರು ಡಾಕ್ಟರ್ ಆದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ಡಾಕ್ಟರ್ ಆಗಿದ್ದೀರಾ, ನೀವು ದುಡ್ಡಿನಿಗೆ ಆದ್ಯತೆ ಕೊಡಬೇಡಿ, ಮೊದಲು ನೀವು ಜನರಿಗೆ ಅಂದ್ರೆ ಜನರ ನಗ್ನಗ್ತಾ, ನಾನು ಅದನ್ನ ಹೇಳೋದು, ನಗ್ನಗ್ತಾ ಮಾತಾಡಿಸಿ, ಜನರನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ, ಕೋಪದಿಂದ ಮಾತಾಡಿಸ್ಬೇಡಿ. ಆಮೇಲೆ ದುಡ್ಡನ್ನೇ ಮೊದ್ಲು ಎಕ್ಸ್ಪೆಕ್ಟ್ ಮಾಡಬೇಡಿ, ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ. ಹಂಗಾಗಿ ಅವ್ರನ್ನ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ಆ ಪ್ರಾಣ ಉಳಿಸೋದನ್ನ ಖಂಡಿತವಾಗ್ಲು ಅದಂತೂ ಜನ್ಮದಲ್ಲೂನು, ಯಾಕಂದ್ರೆ ಒಂದು ಡಾಕ್ಟರ್ ಆಗೋದು ಅದೂನು ನಾನು ಅನ್ಕೊಂಡಿರೋದು, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ಹೋದ್ ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ನಾನು ಅನ್ಕೊಂಡಿದ್ವಿ. ಇದೇನ್ ನಾವು 3 ಜನ ಡಾಕ್ಟರ್ಗಳಾಗಿದ್ವಿ, ನಾವೆಲ್ಲ ಹೋದ್ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ವಿ, ಅದಕ್ಕೆ ಈ ಜನ್ಮದಲ್ಲಿ ಡಾಕ್ಟರ್ಗಳಾಗಿದ್ದೀವಿ, ಈ ಜನ್ಮದಲ್ಲಿ ಜನಸೇವೆ ಮಾಡ್ತಾ ಇದ್ವಿ, ಈ ಜನ್ಮದಲ್ಲಿ ಪ್ರಾಣ ಉಳಿಸ್ತಾ ಇದೀವಿ. ಅದನ್ನೇ ನಾನು ಮಕ್ಕಳಿಗೂ ಹೇಳ್ತಾ ಇರೋದು, ನೀವು ಪುಣ್ಯ ಮಾಡಿದ್ದೀರಾ ಡಾಕ್ಟರ್ ಆಗಿದ್ರೆ ಅಂತ ಮಕ್ಕಳಿಗೂ ಹೇಳಿದ್ದೀನಿ. ಹಾ. ಅನಂತರ ನಾನು ಇಬ್ರು ಅಳಿಯಂದ್ರು ಡಾಕ್ಟರ್ಸ್ ನೋಡಿ. ಈಗ ನನಗೂ ಒಳ್ಳೆ ಅಳಿಯಂದ್ರೆ ಸಿಕ್ಕಿದ್ದಾರೆ. ಈಗ ನನ್ನ ದೊಡ್ಡ ಮಗಳು ಗೈನಕಾಲಜಿಸ್ಟು, 2ನೇ ಮಗಳು ಸೈಕ್ಯಾಟ್ರಿಸ್ಟು, ಆಮೇಲೆ ಮೊದಲನೇ ಅಳಿಯ ಪೀಡಿಯಾಟ್ರಿಷಿಯನ್, ಆಮೇಲೆ 2ನೇ ಅಳಿಯ ಗ್ಯಾಸ್ಟ್ರೋ ಸರ್ಜನ್. ಅವರೆಲ್ಲಾನು ಸಹ ಸಾವಿರಾರು ಜನ ಪ್ರಾಣ ಉಳಿಸುವಂತ ಡಾಕ್ಟರ್ಗಳೇನೆ. ಅದನ್ನೆಲ್ಲಾನು ನಾನು ಹೇಳಿದ್ದೀನಿ ಅಷ್ಟೇ.
ನೀವು ಬಿಗಿನಿಂಗ್ ಏನು ಆ ಒಂದು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗ್ತಿರ ಇರ್ಬೋದು, ಮುಂದೆ ಭಗವಂತನೇ ಕೊಡ್ತಾನೆ. ಅವ್ರು ಜನಗಳ ಸೇವೆ ಮಾಡಿ ಜನಗಳ ಪ್ರಾಣ ಉಳಿಸಿ ಅಂತಾನೆ ನಾನು ಹೇಳೋದಷ್ಟೇ, ಏನು ಹೇಳಲ್ಲ ಅವ್ರು. ಇನ್ನು ಕೆಲವು ವೈದ್ಯರ ಬಗ್ಗೆ ಮಾತಾಡೋದಾದ್ರೆ ಅವರು ಈ ಒಂದು ವೃತ್ತಿನ ದಂಧೆ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನೀವ್ ಮಾತಾಡೋದಾದ್ರೆ ನಿಮ್ಮ ವೃತ್ತಿ ಜೀವನ ಹೇಗ್ ನಡ್ಕೊಂಡ್ ಬಂತು ಅಂತ ತಿಳ್ಕೊಬಹುದಾ? ನೀವ್ ಹೇಗ್ ಸೇವೆ ಮಾಡಿದೀರಾ ಅಂತ ಕೇಳ್ಬೋದಾ? ಯಾಕಂತ ಈಗ ವೈದ್ಯೋ ನಾರಾಯಣ ಹರಿ ಅಂತ ನೀವೇನೇ ಹೇಳಿದ್ದೀರಾ, ನೀವೇ ಕೇಳಿದ್ವ ಅಂತ ಬಿಗಿನಿಂಗ್ ಸ್ಟಾರ್ಟಿಂಗ್ ಇಂಟ್ರೂ ಸ್ಟಾರ್ಟ್ ಮಾಡಿದಾಗ್ಲೇ ವೈದ್ಯ ನಾರಾಯಣ ಹರಿ ಅಲ್ಲಿ. ಹಂಗಾಗಿ ಏನ್ ಗೊತ್ತಾ, ಈಗ ನಾನು ಮೊದ್ಲಿಂದನೂ ಸಹ ನಾನು ವೈದ್ಯನಾದಾಗ್ಲಿಂದನೂ ನಾನು ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ನಾನು ಮೊದ್ಲು ನಾನು ಯಾಕಂದ್ರೆ ಬಡತನದಲ್ಲಿ ಹುಟ್ಟಿ ಬಂದವನು, ಒಂದು ಹಳ್ಳಿಗಾಡು ಪ್ರದೇಶದಿಂದ ಹುಟ್ಟಿ ಬಂದವನು. ವೈದ್ಯಕೀಯ ಏನ ಮೆಡಿಸಿನ್ಸ್ ತಗೋಬೇಕಂದ್ರೆ ಈಗೆಲ್ಲ ಕಾಸ್ಟ್ಲಿ, ಏನೇ ತಗೊಳ್ಬೇಕಂದ್ರೂ ತುಂಬಾನೇ ಕಷ್ಟ ಇದೆ. ಆದ್ರೂನು ಅದಕ್ಕೆ ನಾನು ಮೊದ್ಲೇ ಆದ್ಯತೆ ಏನ್ ಕೊಡ್ತೀನಿ ಅಂದ್ರೆ, ಕೆಲವರು ನೋಡಿ, ಈಗ ನಾನು ಇಲ್ಲಿ ಬೇಲೂರ್ಗ್ ಬಂದಂತ ಸಂದರ್ಭದಲ್ಲಿ 10 ರೂಪಾಯಿ 20 ರೂಪಾಯಿ ಅಷ್ಟೇ ತಗೊಳ್ತಿದ್ದೆ. ಆಮೇಲೆ ನಾನು ಜಾಸ್ತಿ ಮಾಡಿದ್ದು ಅಂದ್ರೆ 100 ರೂಪಾಯಿ ತಲುಪಿರ್ಬೋದು. ಅದ್ರ ನಾನು ಒಬ್ಬ ಸ್ಪೆಷಲಿಸ್ಟ್. ಆದ್ರೂನು ಸಹ ನನ್ನ ಆದ್ರೂನು ಒಂದು ಸಂಕೋಚ ಆಗ್ತಿರುತ್ತೆ, ಅಯ್ಯೋ 100 ರೂಪಾಯಿ ತಗೊಂಡ್ಬಿಟ್ನಲ್ಲ, 100 ರೂಪಾಯಿ ತಗಂತ ಇದ್ದೀನಲ್ಲ. ಆ 50 ರೂಪಾಯಿ 25 ವರ್ಷದಿಂದ 50 ರೂಪಾಯಿಂದ 100 ರೂಪಾಯಿ ಮಾಡೋದಕ್ಕೂನು ನಾನು ಒಂಥರ ಸಂಕೋಚ ಭಾವ ನನ್ನಲ್ಲಿ ಕಾಡ್ತಾ ಇತ್ತು. ನಾನು ಜಾಸ್ತಿ ಮಾಡಿದ್ರೆ ತೊಂದ್ರೆ ಆಗುತ್ತೆ. ಈಗಲೂ ಕೆಲವರು ನನ್ನ ಹತ್ರ ಇಲ್ಲ ಅಂತ ಹೋಗ್ತಾರೆ, ಕಡಿಮೆ ಕೊಟ್ಟು ಹೋಗ್ತಾರೆ, 50 ರೂಪಾಯಿ ಕೊಟ್ಟು ಹೋಗ್ತಾರೆ. ಬಟ್ ನನಗೇನಂತಂದ್ರೆ, ಅವ್ರಿಗೆ ಅವ್ರು ಬಂದ ತಕ್ಷಣ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ಬೇಕು. ನನ್ನ ಉದ್ದೇಶ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ಬೇಕು. ನನ್ನ ಮನ್ಸಲ್ಲಿ ಬೇರೆ ಉದ್ದೇಶ ಇಲ್ಲ. ಅವರು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು, ನಾಳೆ ವಾಸಿ ಆಗ್ಬೇಕು, ಆ ತರ ಉದ್ದೇಶ ಇಟ್ಕೊಂಡೆ ನಾನು ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ನನಗೆ ಖಂಡಿತವಾಗ್ಲೂ ತೃಪ್ತಿ ಇದೆ. ನೀವು ಕೂಡ ಡಾಕ್ಟರ್ ಆಗಿದ್ದೀರಾ, ನಿಮ್ಮ ಇಬ್ರು ಮಕ್ಕಳು ಕೂಡ ವೈದ್ಯರಾಗಿದ್ದಾರೆ, ಬಂದಿರುವಂತಹ ಅಳಿಯಂದ್ರು ಕೂಡ ವೈದ್ಯರೇ ಆಗಿರುವಂತದ್ದು. ಈ ಬೇಲೂರಿನಲ್ಲಿ ನೀವು ಮುಂದೆ ಒಂದು ಕ್ಲಿನಿಕ್ ನ ಓಪನ್ ಮಾಡಿ ಈ ಒಂದು ಬೇಲೂರು ಜನತೆಗೆ ಸೇವೆನ ಯಾಕೆ ಮಾಡಬಾರ್ದು ನೀವು? ಅದೇ ಆ ಅದನ್ನು ಒಂದು ನನ್ನ ಮನ್ಸಲ್ಲಿ ಇದೆ ಮಾಡ್ಬೇಕಂತ. ಅದು ಯಾವ ಕೈಗೂಡ್ತೋ ಗೊತ್ತಿಲ್ಲ. ನಾನು ಅದೊಂದು ಜಾಗ ಮಾಡ್ಬೇಕು, ಆಮೇಲೆ ಅದನ್ನ ಪ್ಲಾನ್ ಮಾಡ್ಕೋಬೇಕು. ಮುಂದೆ ಒಂದಿನ ನಾನು ಅದಕ್ಕೆ ಬೇಲೂರು ಬಿಟ್ಟು ನಾನೆಲ್ಲೂ ಹೋಗ್ತಾ ಇಲ್ಲಲ್ಲ. ನಾನು ಬೇಲೂರಿನಲ್ಲೇ ಇದ್ದೀನಿ. ಬೇಲೂರಿನಲ್ಲಿ ನನ್ನ ಸರ್ವಿಸ್ ಫುಲ್, ನನ್ನ ಕೊನೆಯವರೆಗೂ ಬೇಲೂರಿನಲ್ಲೇ ಇರ್ತೀನಿ. ಬೇಲೂರು ಜನತೆಗೋಸ್ಕರನೇ ಇರ್ತೀನಿ. ಅದು ಒಂದು ಪ್ಲಾನ್ ಇದೆ ನಂದು, ಮುಂದೆ ಮಾಡಬೇಕು. ಸೊ ಕಡಿಮೆ ದುಡ್ಡಿನಲ್ಲಿ ಟ್ರೀಟ್ಮೆಂಟ್ ಆಪರೇಷನ್ ಎಲ್ಲ ಮಾಡ್ಬೇಕು ಅಂತ. ಯಾಕಂದ್ರೆ ಇವತ್ತು ನನ್ನ ಮನ್ಸಲ್ಲಿರೋದನ್ನ ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ. ಕಡಿಮೆ ರೇಟಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕು, ಬೇರೆ ನರ್ಸಿಂಗ್ ಹೋಮ್ಗಳ ತರ ಜಾಸ್ತಿ ತಗೊಳ್ಳೋಂಥದ್ದು ಅದನ್ನೆಲ್ಲಾನು ಸಹ ನನಗೆ ಬರಬಾರದು. ಬೇಲೂರು ಜನತೆಗೆ ಒಳ್ಳೆ ಸೇವೆ ಕೊಡಬೇಕು, ಚೀಪ್ ರೇಟಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕು ಬಡ ಜನತೆಗೆ, ರೈತರಿಗೆ ಅನ್ನೋ ಒಂದು ಇದಿದೆ ನನ್ನ ಮನ್ಸಲ್ಲಿದೆ. ಅದ್ ಯಾವ ಕೈಗೂಡುತ್ತೋ ಚೆನ್ನಕೇಶವನೇ ಕೈಗೂಡಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಿಂದೆ ಎಲ್ಲ ತುಂಬಾ ಗಟ್ಟಿಮುಟ್ಟಾಗಿರ್ತಾ ಇದ್ರು. ಇವಾಗ ನಮ್ಮ ಯುವ ಪೀಳಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೊಬೈಲ್ ಹಿಂದೆ ಬಿದ್ದು ತಮ್ಮ ಆರೋಗ್ಯನೇ ತಾವು ಗಮನಿಸ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಹಾಸನಲ್ಲೇ ನಾವು ತುಂಬಾ ನೋಡಿದೀವಿ ಹಾರ್ಟ್ ಅಟ್ಯಾಕ್ ಅಂತ. ಸೊ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಅವ್ರಿಗೆ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಈಗಿನ ಯುವ ಪೀಳಿಗೆಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅದೇ ಈಗ ಮೊಬೈಲ್ ಇಲ್ಲ ಅಂತಂದ್ರೆ ಯಾರೂನು ಏನೋ ಕಳ್ಕೊಂಡಿದ್ದೀವಿ ಅಂತ ಭಾವನೆ ಮೂಡಿದೆ. ಹಂಗಾಗಿ ಮೊಬೈಲ್ ಬೇಕು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ. ಈಗಿನ ಆಧುನಿಕ ಯುಗಕ್ಕೆ, ಈ ಕಂಪ್ಯೂಟರೈಸ್ಡ್ ವರ್ಲ್ಡ್ಗೆ ನಮ್ಗೆ ಮೊಬೈಲ್ ಇಲ್ದಿರ ಆಗದೇ ಇಲ್ಲ. ಅದಕ್ಕೆ ನಾವು ಜಾಸ್ತಿ ಅಡಿಕ್ಟ್ ಆಗ್ಬಾರ್ದು. ಆಮೇಲೆ ಆ ಮೊಬೈಲ್ ಇಂದ ಏನಾಗುತ್ತಂದ್ರೆ, ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನಂತಂದ್ರೆ, ನಾವು ಹಲವನ್ನ ವೀಕ್ಷಣೆ ಮಾಡ್ತೀವಿ ಅದರಲ್ಲಿ. ಆಮೇಲೆ ಈಗ ಮಾದಕ ವಸ್ತುಗಳನ್ನು ಸಹ ನಮಗೆ ಮೊಬೈಲ್ ಮೂಲಕ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನು ಸಹ ನಮಗೆ ಅದರಲ್ಲಿಂದ ಗೊತ್ತಾಗುತ್ತೆ. ಹಂಗಾಗಿ ಅದಕ್ಕೂ ದಾಸರಾಗ್ತಾ ಇದೆ ಯುವ ಪೀಳಿಗೆ, ಮಾದಕ ವಸ್ತುಗಳಿಗೆ ದಾಸರಾಗ್ತಾ ಇದ್ದಾರೆ. ಆಮೇಲೆ ಸ್ಮೋಕಿಂಗು, ಆಮೇಲೆ ಆಲ್ಕೋಹಾಲ್, ಧೂಮಪಾನ, ಮದ್ಯಪಾನ, ಇದಕ್ಕೆಲ್ಲನೂ ಸಹ ಯುವ ಪೀಳಿಗೆಗೆ ಜಾಸ್ತಿ ಮಾರು ಹೋಗ್ತಾ ಇದ್ದಾರೆ. ಆಮೇಲೆ ಆರೋಗ್ಯ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ. ಆಮೇಲೆ ಆರೋಗ್ಯವಂತ ಫುಡ್, ಹೆಲ್ದಿ ಫುಡ್ಸ್ ನ ಆದಷ್ಟು ತಗೊಳ್ತಾ ಇಲ್ಲ. ಎಲ್ಲಾನು ಸಹ ಈ ಜಂಕ್ ಫುಡ್ಸ್ ಗೆ ಮಾರು ಹೋಗ್ತಾ ಇದ್ದಾರೆ. ಆಮೇಲೆ ಅವ್ರು ಎಕ್ಸರ್ಸೈಸ್ ಮಾಡೋಂಥದ್ದು, ಆಮೇಲೆ ಯೋಗಾಸನ ಮಾಡೋಂಥದ್ದು, ಇಂಥ ಅಭ್ಯಾಸಗಳಿಂದ ಎಲ್ಲ ದೂರ ಹೋಗ್ತಾ ಇದ್ದಾರೆ. ಇದರಿಂದನೇ ಈಗ ಯುವ ಜನತೆಯಲ್ಲಿ ನಾನು ಎಷ್ಟೋ ನಾನು ಯೂಟ್ಯೂಬ್ಸ್ ನಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ಈ ಹಾರ್ಟ್ ಅಟ್ಯಾಕ್ಸ್ ಗೆ ಕಾರಣಗಳಿರ್ಬೋದು, BP ಕಾರಣಗಳಿರ್ಬೋದು,
ಡಯಾಬಿಟಿಸಿಗೆ ಕಾರಣ ಇರ್ಬೋದು, ಎಲ್ಲ ಮಾತಾಡಿದ್ದೀನಿ. ಎಲ್ಲ ನಾನು ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ ಓದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಅದಕ್ಕೆ ಕಾರಣ ನಾವು ಹೆಚ್ಚಾಗಿ ಈ ಮಾದಕ ವಸ್ತುಗಳು ಪ್ಲಸ್ ನಾವು ಸ್ಟ್ರೆಸ್ ಲೈಫ್ ಅಂದ್ರೆ ಜಾಸ್ತಿ ನಾವು ಸ್ಟ್ರೆಸ್ ತಗಂತ ಇದೀವಿ. ಅಂದ್ರೆ ಈಗ ನಿದ್ದೆ 6 to 8 ಅವರ್ಸ್ ಬೇಕು ಯುವ ಪೀಳಿಗೆಗೆ. ಅದನ್ನ ಬಿಟ್ಬಿಟ್ಟು ರಾತ್ರಿ ಎಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ನಿದ್ದೆ ಕಡಿಮೆ ಮಾಡ್ಕೊಳ್ತಾ ಇದೀವಿ, ಸ್ಟ್ರೆಸ್ ಜಾಸ್ತಿ ತಗೊಳ್ತಾ ಇದ್ದೀವಿ, ಆರೋಗ್ಯವಂತ ಫುಡ್ ತಗಂತ ಇಲ್ಲ, ಆಮೇಲೆ ಮೊಬೈಲ್ಗಳನ್ನ ಜಾಸ್ತಿ ನೋಡೋಂಥದ್ದು, ದುಶ್ಚಟಗಳಿಗೆ ಬಲಿ ಆಗುವಂಥದ್ದು, ಇದೆಲ್ಲ ಕಾರಣಗಳಿಂದನೇ ಯುವ ಪೀಳಿಗೆನೆ ಈ ಹಾರ್ಟ್ ಅಟ್ಯಾಕ್ಸ್ಗೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ಯುವ ಪೀಳಿಗೆ ಎಚ್ಚೆತ್ಕೊಂಡು, ಯಾಕಂದ್ರೆ ಯುವ ಪೀಳಿಗೆನೆ ನಮ್ಮ ದೇಶದ ಬೆನ್ನೆಲುಬು. ಅವರೇ ಚೆನ್ನಾಗಿದ್ರೆ ನಮ್ಮ ದೇಶನೂ ಚೆನ್ನಾಗಿರುತ್ತೆ, ನಮ್ಮ ದೇಶ ಆರೋಗ್ಯವಂತವಾಗಿರುತ್ತೆ. ಮತ್ತೆ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿರ್ಬೇಕಂದ್ರೆ ಯುವ ಪೀಳಿಗೆ ಚೆನ್ನಾಗಿರ್ಬೇಕು, ಯುವ ಪೀಳಿಗೆ ಬಲಿಷ್ಠವಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಯುವ ಪೀಳಿಗೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ, ಪ್ಲಸ್ ಒಂದು ಮಾರ್ಗದರ್ಶನನೂ ಒಬ್ಬ ಡಾಕ್ಟರ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನಗಳ ಕಾಲ ನೀವು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಕೆಲಸ ಮಾಡಿದೀರಾ, ಹಾಗೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಈ ನಿಮ್ಮ ವೃತ್ತಿ ಜೀವನದಲ್ಲಿ ಚಾಲೆಂಜಿಂಗ್ ಕೇಸ್, ಇದನ್ನ ತುಂಬಾ ಕಷ್ಟಪಟ್ಟು ಫೇಸ್ ಮಾಡಿದೀನಿ ಈ ಒಂದು ಕೇಸ್ ನ ಅನ್ನೋ ತರದ್ ಯಾವ್ದಾದ್ರು ಕೇಸ್ಗಳನ್ನ ನೀವು ಎದುರಿಸಿರೋದಾದ್ರೆ? ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬರೋ ಕೇಸುಗಳು ಆಲ್ಮೋಸ್ಟ್ ಎಲ್ಲ ಚಾಲೆಂಜಿಂಗ್ ಕೇಸಸ್ಗಳೇ. ಯಾಕಂದ್ರೆ ಅಲ್ಲಿ ನಾವು ಎಮರ್ಜೆನ್ಸಿ ಕ್ಯಾಶುಯಾಲಿಟಿಗೆ ಹೋದಾಗ ಎಲ್ಲನೂ ಆಲ್ಮೋಸ್ಟ್ ಚಾಲೆಂಜಿಂಗ್ ಇರ್ತದೆ. ಯಾಕಂದ್ರೆ ಒತ್ತಡಗಳು ಬರ್ತಾ ಇರ್ತದೆ, ಆ ಪೇಷಂಟ್ ನ ಪ್ರಾಣ ಉಳಿಸ್ಬೇಕು, ಒಂದು ಪಾಯ್ಸನಿಂಗ್ ಕೇಸೇ ಬಂದಿರುತ್ತೆ, ಆಮೇಲೆ ಕೊಚ್ಚಿರ್ತಾರೆ, ಕೊಲೆ ಮಾಡೋಂಥ ಕೇಸ್ಗಳು ಬಂದಿರ್ತದೆ. ಆಮೇಲೆ ಪೋಸ್ಟ್ ಮಾರ್ಟಮ್ಗೆ ಹೋಗ್ತೀವಿ, ಅಲ್ಲಿನೂ ಸಹ ಪೋಸ್ಟ್ ಮಾರ್ಟಮ್ ನಾವು ಹೋಗಿ ಹಳ್ಳಿಗಳಲ್ಲೇ ಮಾಡ್ಬೇಕಾಗತ್ತೆ. ಆಮೇಲೆ ಆನೆ ತುಳಿದು ಸಾಯಿಸಿರುತ್ತೆ, ಅವಾಗ ಆನೆ ಪಕ್ಕದಲ್ಲೇ ಇರುತ್ತೆ, ಆದ್ರೂ ಅದು ಪೋಸ್ಟ್ ಮಾರ್ಟಮ್ ಮಾಡಿ ಇದ್ ಮಾಡ್ಕೊಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಸಾವು ಬದುಕಿನ ಮತ್ತೆ ಆಕ್ಸಿಡೆಂಟ್ಗಳಾದಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು 16 ಕೇಸ್ ಬಂದ್ಬಿಡುತ್ತೆ. ಅದನ್ನ ನಾವು ಅವ್ರ 16 ಕೇಸ್ನು ಮ್ಯಾನೇಜ್ ಮಾಡ್ಬೇಕು. ಅಥವಾ 16 ಜನ ಸತ್ತೋಗಿದ್ದಂತ ಸಂದರ್ಭದಲ್ಲಿ ಅವ್ರಿಗೆಲ್ಲಾನು ಪೋಸ್ಟ್ ಮಾರ್ಟಮ್, ಇದೆಲ್ಲಾನು ಚಾಲೆಂಜಿಂಗ್ ಕೇಸ್ ಸುಮಾರು ಸಲ ನಾನು ಫೇಸ್ ಮಾಡಿದ್ದೀನಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾಗ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಇಲ್ಲಿ ಅವೆಲ್ಲ ಚಾಲೆಂಜಿಂಗ್ ಕೇಸ್ಗಳೇನೆ, ಅವು ಯಾವುದೂ ಆರ್ಡಿನರಿ ಅಂತೂ ಅಲ್ಲ. ಹಂಗಾಗಿ ಅದು ಎದುರ್ಕೊಂಡೆ ಟ್ರೀಟ್ಮೆಂಟ್ ಮಾಡೋದು ಒಂದು ಚಾಲೆಂಜಿಂಗ್ ಅದು. ಯಾಕಂದ್ರೆ ಹತ್ತಿರದಲ್ಲೇ ಹೋಗ್ಬೇಕಲ್ಲ, ದೂರದಿಂದ ಮುಟ್ಟಿದ್ರೆ ಏನ್ ಪೇಷಂಟ್, ನಮಗೆ ದೂರದಿಂದ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಪೇಷಂಟ್ ಬಗ್ಗೆ, ಏನ್ ಗೊತ್ತಾಗುತ್ತೆ. ಆ ಎಷ್ಟೋ ಸುಮಾರು ಜನ ಹೇಳ್ತಾರೆ, ನೀವು ಪಕ್ಕದಲ್ಲೇ ಕುತ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ನಮಗೆ ಅಂತ. ಅದನ್ನ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ದೇನೆ ಟ್ರೀಟ್ಮೆಂಟ್ ಮಾಡ್ಬಿಟ್ಟಿದ್ದೀನಿ ಹತ್ರದಲ್ಲೇ. ಅದು ಎಲ್ಲಾನು ಚಾಲೆಂಜಿಂಗ್. ಸರ್ಕಾರದ ಕಡೆಯಿಂದ ಟಿಪಿ ಮತ್ತೆ ಝಡ್ಪಿಗೆ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆ ಇದೆ, ಆದ್ರೆ ಜನಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ನೀವು ನಿಂತ್ಕೋತೀರಾ? ಅದೇ ಈಗ ಜನ ಬಯಸಿದ್ರೆ, ಪಕ್ಷ ಬಯಸಿದ್ರೆ, ಜನಸೇವೆ ಮಾಡೋದಕ್ಕೆ ಯಾವಾಗ್ಲೂ ನಾನು ಸದಾ ಸಿದ್ಧ. ಸಮಾಜ ಸೇವೆ ಮಾಡೋದಕ್ಕೋಸ್ಕರನೇ ನಾನು ಇರೋದು. ಹಂಗಾಗಿ ನಾನು ಅದಕ್ಕೂ ರೆಡಿ ಆಗಿದ್ದೀನಿ, ಜನಸೇವೆ ಮಾಡೋದಕ್ಕೆ ಸದಾ ಸಿದ್ಧನಾಗಿದ್ದೀನಿ, ನಾನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಎಲ್ಲ ಜನರ ಮೇಲೆ ಬಿಟ್ಬಿಟ್ಟಿದ್ದೀನಿ, ಜನರು ಏನ್ ಮಾಡ್ತಾರೋ ಅವರ ಮೇಲೆ ಬಿಟ್ಬಿಟ್ಟಿದ್ದೀನಿ. ನಾನು ಅದಕ್ಕೆ ರೆಡಿ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಚನ್ನಕೇಶವ ಸ್ವಾಮಿ ದೇವಾಲಯದ ಅಧ್ಯಕ್ಷರಾಗೂ ಕೂಡ ನೀವು ಕಾರ್ಯನಿರ್ವಹಿಸಿದಿರಾ, ಹಾಗೆ ಸೇವೆನ ಸಲ್ಲಿಸಿರುವಂತದ್ದು. ಬಿಜೆಪಿ ಪಕ್ಷದಲ್ಲೂ ಕೂಡ ಪ್ರಮುಖರಾಗಿ ಪ್ರಬಲವಾಗಿ ನೀವು ನಿಮ್ಮನ್ನ ಗುರುತಿಸ್ಕೊಂಡಿದ್ದೀರಾ. ಹಾಗಾದಾಗ ಸ್ಥಳೀಯ ಶಾಸಕರಾದಂತ HK ಸುರೇಶ್ ಅವರು ನಿಮಗೆ ಹೇಗೆ ಪ್ರಬಲವಾಗಿ ನಿಂತಿದ್ದಾರೆ ಅಥವಾ ನಿಮ್ಗೆ ಸಪೋರ್ಟ್ನ ಮಾಡ್ತಾ ಇದ್ದಾರೆ? ನಮ್ಮ ಬೇಲೂರಿನ ಶಾಸಕರಾದ ಮಾನ್ಯ HK ಸುರೇಶ್ ರವರು, ನಾನು ಈ ಕ್ಷೇತ್ರದಲ್ಲಿ ಇದ್ದಾವಾಗಿಂದನೂ ನಾನು ಅವ್ರ ಜೊತೆ ತುಂಬಾನೇ ಸ್ನೇಹಿತನಾಗಿ ಮತ್ತು ಅವರ ಒಡನಾಡಿಯಾಗಿ, ಅವರ ಗೆಲ್ಲೋದಕ್ಕೆ ಸಾಹಸ ನಾನು ತುಂಬಾನೇ ಹೋರಾಟ ಮಾಡಿದ್ದೀನಿ. ಅದೇ ರೀತಿ ಅವರೂ ಸಹ ನನ್ನ ಎಲ್ಲ ಏನೇ ಕೆಲಸಗಳು ಇಲ್ಲಿ ನಡಿಬೇಕಾದ್ರೂ ಸಹ ನನ್ನ ಸಲಹೆಗಳು ತಗೊಳ್ತಾರೆ. ಆಮೇಲೆ ನಾನು ಅಧ್ಯಕ್ಷನಾಗೋದಕ್ಕೂ ಅವರು ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ. ಅಧ್ಯಕ್ಷನಾಗೋಕ್ಕೂ ಅವರೂ ಸಹ ಪಕ್ಷಕ್ಕೆ ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ ಪಕ್ಷ ಇದು ನಮ್ಮ ಈ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗೋದಕ್ಕೆ ಅವರೂ ಸಹ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅವರ ಬೆಂಬಲ ನನಗೆ ಸದಾ ಇದ್ದೇ ಇದೆ. ನಾನು ಸಹ ಅವ್ರ ಜೊತೆ ಏನು ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ಆಮೇಲೆ ಪಕ್ಷದ ಬಲವರ್ಧನೆಗೆ ಅವ್ರ ಜೊತೆ ಯಾವಾಗ್ಲೂ ಸೇರ್ಕೊಂಡೇನೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.
ನಿಮ್ಮ ಈ ಒಂದು ವೈದ್ಯಕೀಯ ವೃತ್ತಿನಲ್ಲಿ ನಿಮ್ಮ ಸ್ಟಾಫ್ಸ್ ಗಳ ಕೋಆಪರೇಷನ್ ನಿಮ್ಗೆ ಹೇಗಿತ್ತು? ಯಾವ ರೀತಿನಲ್ಲಿ ಅವ್ರು ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ವೈದ್ಯಕೀಯ ವೃತ್ತಿನಲ್ಲಿ ನಾನು ಸರ್ಕಾರಿ ಸೇವೆನಲ್ಲೂ ಕೆಲಸ ಮಾಡಿದ್ದೀನಿ, ಪ್ರೈವೇಟ್ ಆಗಿನೂ ಕೆಲಸ ಮಾಡಿದ್ದೀನಿ. ನಮ್ಮ ಸ್ಟಾಫ್ಗಳು ಎಲ್ಲರೂ ಸಹ ನನಗೆ ಸಹಕಾರಿಯಾಗಿ ನಿಂತಿದ್ದಾರೆ. ನಾನು ಸಹ ಅವ್ರಿಗೆ ಕೆಲವು ಬೈಯೋ ಟೈಮ್ನಲ್ಲಿ ಬೈದಿರ್ತೀನಿ. ಅವ್ರು ತಿದ್ಕೊಳ್ಳಿ ಅಂತ ಬೈದಿರ್ತೀನಿ ಹೊರತು ಬೇರೆ ಏನು ಉದ್ದೇಶ ಅಲ್ಲ. ಪೇಷಂಟ್ಸ ಅಂದರೆ ಈಗ ನನಗೆ ಟ್ರೀಟ್ಮೆಂಟ್ ಬರ್ತಾರಲ್ಲ, ರೋಗಿಗಳ ಗೋಸ್ಕರ ನಾನು ಬೈದಿರ್ತೀನಿ ಹೊರತು ಬೇರೆ ಏನು ಉದ್ದೇಶ ಅಲ್ಲ. ಹಂಗಾಗಿ ನನ್ನ ಎಲ್ಲ ಸ್ಟಾಫ್ಗಳು ನನಗೆ ಸಹಕಾರಿಯಾಗಿ ನಿಂತಿದ್ದಾರೆ. ಹಂಗಾಗಿ ನಾನು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಸಹ ನನಗೆ ಅನುಕೂಲ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಒಂದು ವೈದ್ಯಕೀಯ ವೃತ್ತಿ ಆಗಿರ್ಬೋದು ಅಥವಾ ನಿಮ್ಮ ರಾಜಕೀಯ ಕೆಲಸಗಳಲ್ಲಾಗಿರ್ಬೋದು, ನೀವ್ ಯಾರಿಗಾದ್ರೂ ಧನ್ಯವಾದಗಳನ್ನ ಹೇಳೋದಾದ್ರೆ ಯಾರಿಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ವೈದ್ಯನಾಗಿ ಈ ಬೇಲೂರು ತಾಲೂಕಿನಲ್ಲಿ ಮತ್ತೆ ರಾಜಕೀಯ ಸ್ಟಾರ್ಟ್ ಮಾಡಿದ್ದೆ ನಾನು ಬೇಲೂರಿನಲ್ಲೇ. ಆಮೇಲೆ ದೇವಸ್ಥಾನದ ಅಧ್ಯಕ್ಷನೂ ಆಗಿದ್ದೀನಿ, ಅಧ್ಯಕ್ಷನೂ ಆಗಿ ಕೆಲಸ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಸಾರ್ವಜನಿಕರು ಇರ್ಬೋದು, ರೈತ ಬಂಧು ಬಾಂಧವರು ಇರ್ಬೋದು, ಕಾಫಿ ಪ್ಲಾಂಟರ್ಸ್ ಇರ್ಬೋದು, ಎಲ್ಲ ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆಗಳಿರ್ಬೋದು, ರೋಟರಿ ಸಂಸ್ಥೆ, ಲಯನ್ಸ್ ಸಂಸ್ಥೆ, ಲಯನೆಸ್ ಸಂಸ್ಥೆ, ರೋಟ್ರಾಕ್ಟ್ ಸಂಸ್ಥೆ, ರೈತ ಸಂಘದವರು ಎಲ್ರೂ ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರೂ ಸಹ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ರಾಜಕೀಯ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ. ಆಮೇಲೆ ದೇವಸ್ಥಾನನು 3 ವರ್ಷ ನಾನು ಅಷ್ಟೊಂದು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋದಿಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂನು, ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ಬಟ್ ಎಲ್ರೂ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಈ ಬೇಲೂರು ತಾಲೂಕಿನ ಎಲ್ಲ ಪತ್ರಿಕಾ ಮಿತ್ರರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನೀವು ಹಾಸನ ಸಮಾಚಾರದವರು ನನ್ನನ್ನು ಕರೆದು ನನ್ನ ಇಂಟರ್ವ್ಯೂ ಮಾಡಿದ್ದೀರಾ, ಅದಕ್ಕೆ ನಾನು ನಿಮಗೂ ಸಹ ಹಾಸನ ಸಮಾಚಾರ ನ್ಯೂಸ್ಗೂ ಸಹ ನಾನು 100 ಸಲ ಧನ್ಯವಾದಗಳನ್ನ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ನಿಮ್ಗೆ ಕೈ ಮುಗಿದು ಮತ್ತೊಮ್ಮೆ ಕೇಳ್ಕೊಂಡು ಮತ್ತೊಮ್ಮೆ ಬೇಲೂರಿನ ಜನತೆಗೆ ವಂದಿಸುತ್ತಾ, ಚೆನ್ನಕೇಶವನ ಕೈ ಮುಗಿದು ನಾನು ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನೀವು ಇಂಟರ್ವ್ಯೂ ಮಾಡಿದ್ದಕ್ಕೆ ಮತ್ತೊಮ್ಮೆ. ಇಲ್ಲಿಯವರೆಗೂ ನಿಮ್ಮ ಒಂದು ವೈದ್ಯಕೀಯ ಅಥವಾ ವೃತ್ತಿ ಜೀವನ, ಅದ್ರ ಜೊತೆಗೆ ರಾಜಕೀಯ ಜೀವನ ಎರಡರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ನಮಗೆ ಮಾಹಿತಿಯನ್ನ ಕೊಟ್ರಿ, ಅದಕ್ಕೆ ಧನ್ಯವಾದಗಳನ್ನ ತಿಳಿಸಿ. ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸಾಧಕರ ಸಂಚಿಕೆ. ಮತ್ತಷ್ಟು ಸಾಧಕರೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು. ಅಲ್ಲಿಯವರೆಗೂ ನೋಡ್ತಾ ಇರಿ ಹಾಸನ್ ಸಮಾಚಾರ.